श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्येभ्यो नमः मिथ्यासिद्धान्ततद्ध्वान्तविध्वंसनविचक्षणरीताक्षतनिः नमो अगणितकल्याणगुणपूर्णाय विष्णवे सत्य अशेष जगज्जन्मपूर्वकर्त्रे मुरद्विषे प्रणम्य श्रीमदानन्दतीर्थविषेकरान् वादावलिं कथाबुद्धि व्याख्यास्यामि सताम्बुधे ಅನಿರ್ವಾಚ್ಯ ಅಂದರೆ ಅನಿರ್ವಾಚ್ಯ ಅನ್ನೋದಕ್ಕೆ ಇವಾಗ ಯಾವ ಪದನೂ ಆ ವಿಷಯವನ್ನು ಪೂರ್ಣವಾಗಿ ಹೇಳಲ್ಲ. ಇವಾಗ ಸಮುದ್ರ 3 ಅಕ್ಷರದಲ್ಲಿ ಸಹ ಮೂದ್ರ ಅಂತ ಅದು ನಿರ್ವಚನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವ ಪದ ಕೂಡ ಯಾವ ವಸ್ತು ಕೂಡ ಶಬ್ದದಿಂದ ನಿರ್ವಚನ ಆಗೋದು ಅಂದರೆ ಏನರ್ಥ? ಈಗ ಘಟ ಎಂಬತಕ್ಕಂಥ ಪದ ಏನಿದೆ ಅದು ಘಟರೂಪ ಅರ್ಥವನ್ನು ಹೇಳುತ್ತೆ. ಅದು ಘಟರೂಪ ಅರ್ಥಕ್ಕೆ ವಾಚಕವಾದದ್ದು ಶಬ್ದ ಅಲ್ವಾ? ಅದು ಅಂಥ ಶಬ್ದಗಳಿದೆ. ವಾಚಕ ಇದ್ದರೆ ಸಾಕು. ಶಬ್ದ ಇದ್ದರೆ ಸಾಕು. ಅದಕ್ಕೆ ನಾವೆರಡು ವಿಕಲ್ಪ ಮಾಡಿಕೊಟ್ಟಿವಿ. ವಾಚಕ ಶಬ್ದ ಇಲ್ಲ ಅಂತ ಅಭಿಪ್ರಾಯವೋ, ವಾಚ್ಯವಾದ ಅರ್ಥವೇ ಇಲ್ಲ ಅಂತ ಅಭಿಪ್ರಾಯವೋ. ಇದಂ ರಥಂ ಎಂಬಲ್ಲಿ ವಾಚಕವಾದ ಶಬ್ದ ಇದೆ, ವಸ್ತು ಇಲ್ಲ. ಹಾಗೋ ಘಟ ಎಂಬಲ್ಲಿ ಶಬ್ದ ಇದೆ, ವಸ್ತು ಇದೆ, ಆ ರೀತಿಯೋ ಅಂತ ಪ್ರಶ್ನೆ. ವಾಚಕ ಇದ್ರೆ ಸಾಕು, ಪೂರ್ಣವಾಗಿ ವಸ್ತುನ ಹೇಳೋದೇನು ಬೇಡ. ಅದೇನು ಅದಕ್ಕೆ ಅವನ ಅಭಿಪ್ರಾಯ ಏನೂ ಗೊತ್ತಿಲ್ವಲ್ಲ, ಅದಕ್ಕೋಸ್ಕರ ಅಲ್ಲಿ ವಿಕಲ್ಪ ಮಾಡ್ಕೊಂಡು ಹೇಳಿದರು. ಈಗ ಅನುಮಾನ ಏನು ಮಾಡ್ತಾರಾಗಾರೆ? ವಿಮತಂ ಸತ್ ಅಸತ್ವ ವಿರಹ ಅಂತಂತ ಮಾಡಿದ್ದು. ವ್ಯಾಹತಿ ಹೇಳಿಕವರಿಗೆ ಹೇಳಿದ್ದು ಹೇಗೆ? ವ್ಯಾಹತಿ ಹೇಳಿದಾಗ ಯತ್ರ ಸತ್ವ ವಿರಹ ತತ್ರ ಅಸತ್ವಂ. ಎಲ್ಲಿ? ಶಶವಿಷಾಣದಲ್ಲಿ. ಯತ್ರ ಅಸತ್ವ ವಿರಹ ತತ್ರ ಸತ್ವಂ ಬ್ರಹ್ಮಣಿ. ವ್ಯಾಪ್ತಿ ಹೇಳಿದ್ರು. ಈಗ ಯಾವುದು ಅಸತ್ಯ ಇರೋದಿಲ್ಲವೋ ಅದು ಸತ್ತಲ್ಲ ಅಂತ ಹೇಳಿದ್ರು. ಯಾವುದು ಅಸತ್ಯ ವಿರಹವೋ ಅದು ಸತ್ತಾಗಿರುತ್ತೆ. ಹಾಗಾದರೆ ವಿಮತಂ ಸತ್ ಅಸತ್ವ ವಿರಹ ಅಂತಂದರು. ಈ ಅನುಮಾನಕ್ಕೀಗ ಅವರ ದೋಷವನ್ನೇ ಹೇಳ್ತಾರೆ ಅವರು. ಈ ಅನುಮಾನಕ್ಕೆ ನಾವು ಹೇಳಿದ್ದೇನು? ನಿಮಗೆ ವ್ಯಾಹತಿ ದೋಷ ಬರುತ್ತೆ ಅಂತ ಹೇಳಿದ್ದು ಅಲ್ವಾ? ಸತ್ವ ಅನಧಿಕರಣತ್ವ, ಅಸತ್ವ ಅನಧಿಕರಣತ್ವ, ಅನಿರ್ವಚನ ಅಂತ ಹೇಳ್ತೀವಿ ಅಂದರೆ ಸತ್ವ ಅನಧಿಕರಣತ್ವ ಅಂದರೆ ಅಸತ್ವ ಪ್ರಾಪ್ತವಾಯಿತು, ಪುನಃ ಅಸತ್ವ ಇಲ್ಲ ಅಂದರೆ ವ್ಯಾಹತಿ ಬರುತ್ತೆ ನಿಮಗೆ ಅಂತ. ಯಾಕೆಂದರೆ ಯತ್ರ ಯತ್ರ ಸತ್ವ ವಿರಹ ತತ್ರ ಅಸತ್ವಂ, ಯತ್ರ ಯತ್ರ ಅಸತ್ವ ವಿರಹ ತತ್ರ ಸತ್ವಂ ಅಂತ ವ್ಯಾಪ್ತಿ ಇದೆ ಅಲ್ವಾ? ಹಾಗಾದರೆ ವಿಮತಂ ಸತ್, ವಿಮತಂ ಅಂದರೆ ಪ್ರಪಂಚ, ಅದು ಸತ್ತಾಗಿದೆ. ಯಾಕೆ? ಅಸತ್ವ ಇಲ್ಲ, ಅದಕ್ಕೋಸ್ಕರವಾಗಿ ಆತ್ಮವತ್ತು ಅಂತ ನಾವು ಹೇಳ್ತೀವಿ ಅಂತ ಅನುಮಾನ ಮಾಡಿದ್ವಿ. ಅದಕ್ಕೆ ದೋಷ ಹೇಳ್ತಾರೆ, ಅನುಮಾನಕ್ಕೆ ದೋಷ ಹೇಳ್ತಾರೆ. ನೋಡು ಆ ಹಿಂದಿನ ವಾಕ್ಯ ನೋಡಿ. ಅಸತ್ವ ವಿರಹೇ ಸತ್ವಂ ಇತ್ಯಾದಿ ವ್ಯಾಪ್ತಿ ಅಸಿದ್ಧೇಹೇ ನಾ ವ್ಯಾಹತಿ ಇತಿ ಚೇನ್ನ ಆತ್ಮಾದೌ ವ್ಯಾಪ್ತಿ ಸಂಭವಾತ್. ಆದಿಶಬ್ದದಿಂದ ಶಶವಿಷಾಣ ತಗೋಬೇಕು. ಬ್ರಹ್ಮನಾದಿ. ಅಷ್ಟಾದ ಮೇಲೆ ಇನ್ನು ಈ ಅನುಮಾನಕ್ಕೆ ಉಪಾಧಿಯನ್ನು ದೋಷ ಹೇಳ್ತಾರೆ. ಯಾವುದಕ್ಕೆ? 18ನೇ ಪೇಜು. ತತ್ರ ಆತ್ಮತ್ವ ಪ್ರಯುಕ್ತಂ ಸತ್ವಂ ಚೇತ್ ಕಿಂ ತದಾತ್ಮತ್ವಂ. ಅಂದರೆ ಸಾಮಾನ್ಯವಾಗಿ ಸತ್ವ ಎಂಬತಕ್ಕಂಥದ್ದು ಇರೋದು ಎಲ್ಲಿ ಅಂದರೆ, ಎಲ್ಲಿ ಆತ್ಮತ್ವ ಇರುತ್ತೋ ಅದು ಸತ್ವ ಇರುತ್ತೆ ಅಷ್ಟೇ. ಈಗ ನಮ್ಮಲ್ಲಿ ಆತ್ಮತ್ವ ಇದೆ, ಸತ್ವ ಇದೆ. ಪರಬ್ರಹ್ಮಲ್ಲಿ ಆತ್ಮತ್ವ ಇದೆ, ಸತ್ವ ಇದೆ. ನೀವು ಹೇಳಿದ್ದೇನು? ಸತ್ವಕ್ಕೆ ಯಾವುದು ಪ್ರಯೋಜಕ ಅಂತ ಹೇಳಿದ್ದು? ವಿರಹ. ಹಾಗೆ ವಿಮತಂ ಸತ್ ಅಸತ್ವ ವಿರಹ ಅಂತಂತ ಹೇಳಿದ್ರೆ, ಹಾಗೆ ಅಸತ್ವ ವಿರಹ ರೂಪ ಹೇತುವಿನಿಂದ ನೀವು ಸತ್ವವನ್ನು ಸಾಧನೆ ಮಾಡಿದ್ರಿ. ಅದು ಸತ್ವ ಸಾಧನೆ ಮಾಡಲಿಕ್ಕೆ ಅದೆಲ್ಲ ಹೇತು. ಉಪಾಧಿ ಹೇಳುವ ಅಭಿಪ್ರಾಯ ಏನಂದರೆ, ಯಾವುದನ್ನು ನೀವು ಹೇತು ಮಾಡಿದ್ದೀರಿ ಅದು ಸಾಧ್ಯ ಸಾಧಕ ಅಲ್ಲ, ಉಪಾಧಿ ಅಂತ ನಾವು ಯಾವುದು ಹೇಳ್ತೀವೋ ಅದು ಸಾಧ್ಯ ಸಾಧಕ ಅಂತ. ಅದು ಹೇಗೆ? ಯಾಗೀಯ ಹಿಂಸಾ ಬೌದ್ಧರು ಹೇಳೋದು ನಮ್ಮ ಮೇಲೆ. ಯಾಗೀಯ ಹಿಂಸಾ ಪಾಪ ಸಾಧನಂ
ಹಿಂಸಾತ್ವ ಅಂತಂತ. ಆದರೆ ಇದಕ್ಕೆ ನಿಷಿದ್ಧತ್ವ ಎಂಬುದು ಉಪಾಧಿ ಅಂತ ಹೇಳ್ತಾರೆ. ಅಂದ್ರೇನು ಅಭಿಪ್ರಾಯ? ಹಿಂಸಾತ್ವ ಎಂಬತಕ್ಕಂಥದ್ದೇನಿದೆ ಆ ಹೇತು ಏನು ಹೇಳಿದ್ದೀರಿ ಅದು ಪಾಪ ಸಾಧನಕ್ಕೆ ಹೇತುವಲ್ಲ, ನಿಷಿದ್ಧ ಆಗಿರಬೇಕು. ಯಾಕೆ ಹಂಗೆ ಹೇಳೋದಾದ್ರೆ ನೀವು ಹಿಂಸಾತ್ವನೇ ಎಲ್ಲದಕ್ಕೆ ನೀವು ಕಾರಣ ಅಂತ ಹೇಳೋದಾದರೆ ಹಿಂಸೆ ಎಂಬತಕ್ಕಂಥದ್ದು ಡಾಕ್ಟ್ರು ಹಿಂಸೆ ಮಾಡ್ತಾನೆ, ಆಮೇಲೆ ಇವನು ನ್ಯಾಯಾಧೀಶ ಅವನೇ ಏನು ಮಾಡ್ತಾನೆ, ಅವರಿಗೆಲ್ಲ ಪಾಪ ಬರಬೇಕಾಗಿತ್ತು. ಅದು ನಿಷಿದ್ಧ ಅಲ್ಲ, ಅವನು ತಪ್ಪು ಮಾಡಿ ಶಿಕ್ಷೆ ಕೊಡಬೇಕು. ಹಾಗೆ ಯಾವುದು ಹೇಳಿದಾಗಾಯಿತು? ಪಾಪ ಸಾಧನಕ್ಕೆ ಕಾರಣ ಯಾವುದು ಹೇಳಿದಾಗಾಯಿತು? ನಿಷಿದ್ಧತ್ವ. ಹಾಗೆ ಎತ್ತ ನಿಷಿದ್ಧತ್ವ ತತ್ತ ಪಾಪ ಸಾಧನತ್ವ, ಎತ್ತ ಪಾಪ ಸಾಧನ ನಿಷಿದ್ಧ ಹೇಳ್ಬೋದು ಬೇಕಾದ್ರೆ. ಆದರೆ ಹಿಂಸಾತ್ವ ತಗೋಬಾರ್ದು ನಾವು ಅಲ್ವಾ? ಮಕ್ಕಳಿಗೆ ಕೆಲವು ಸರ್ತಿ ಹುಡುಗರು ತುಂಟರಾಗಿದ್ದಂದು ಹೊಡಿಲೇಬೇಕಾಗತ್ತೆ, ಅಲ್ಲಿ ಹಿಂಸಾತ್ವ ಬಂತು, ಪಾಪ ಬಂದ್ಬಿಡ್ತು ಅವನಿಗೆ ಅಲ್ವಾ? ನಿಷಿದ್ಧ ಆಗಿರಬೇಕು, ಅಲ್ಲಿ ನಿಷಿದ್ಧತ್ವ ಇಲ್ಲ. ವಿದ್ಯಾರ್ಥಿಗಳು ಅವರು ಇದು ಮಾಡುವಾಗ ದಂಡ ಭಯ ಇರಬೇಕು ಅಂತ ಶಾಸ್ತ್ರ ಹೇಳಿದೆ, ಅದಕ್ಕೋಸ್ಕರವಾಗಿ. ಹಾಗೆ ಇಲ್ಲಿ ಕೂಡ ವಿಮತಂ ಸತ್ ಯಾವುದು ಅಸತ್ವ ವಿರಹ ಅಂತ ಮಾಡ್ತಾರೆ. ಸತ್ವವನ್ನು ಸಾಧನೆ ಮಾಡಲಿಕ್ಕೆ ಅಸತ್ವ ವಿರಹ ಎಂಬುದು ಕಾರಣವಲ್ಲ, ಆತ್ಮತ್ವ. ಹಾಗೆ ಆತ್ಮತ್ವ ಉಪಾಧಿ ಅಂದರೆ ಸಾಧ್ಯ ವ್ಯಾಪಕತ್ವೇ ಸತಿ ಸಾಧನ ಅವ್ಯಾಪಕ ಆಗಿರಬೇಕು. ಸಾಧ್ಯ ಯಾವುದಿಲ್ಲಿ? ಸಾಧ್ಯ ಯಾವುದು? ಸತ್ವಂ. ಸತ್ವಂ ಎಂಬುದು ಸಾಧ್ಯ. ಆ ಸತ್ವ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ಕಡೆ ಕೂಡ ಉಪಾಧಿ ಇರಬೇಕು, ಆತ್ಮತ್ವ. ಎತ್ತರ ಎತ್ತರ ಸತ್ವಂ ತತ್ರ ಹತ್ರ ಆತ್ಮತ್ವಂ ಅಲ್ವಾ? ಸತ್ವ ಪರಬ್ರಹ್ಮನಲ್ಲಿದೆ, ಅವೆಲ್ಲ ಆತ್ಮತ್ವ ಇದೆ. ಸಾಧ್ಯ ವ್ಯಾಪಕತ್ವ ಬಂತು ಉಪಾಧಿಗೆ. ಸಾಧನ ಅವ್ಯಾಪಕ ಆಗಿರಬೇಕು, ಸಾಧನ ಇದ್ದ ಕಡೆ ಬರಬಾರ್ದು. ಸಾಧನ ಒಂದು ಪಕ್ಷಾಂತರ ಭಾವನೆ ಹೇಳಬೇಕು ಅಂತ ನಿಯಮ. ಅಸತ್ವ ವಿರಹ ಎಲ್ಲಿದೆ? ವಿಮತದಲ್ಲಿದೆ ಅಲ್ವಾ? ಅಲ್ಲೇನಾಗಿದೆ? ಆತ್ಮತ್ವ ಇಲ್ಲ. ಪ್ರಪಂಚದಲ್ಲಿ ಆತ್ಮತ್ವ ಎಲ್ಲಿದೆ? ಸಾಧನ ಅವ್ಯಾಪಕತ್ವ ಬಂತು ಅಲ್ವಾ? ಅದು ಉಪಾಧಿ ಆಗತ್ತೆ ಅಂತ ನಮ್ಮ ಅನುಮಾನಕ್ಕೆ ಉಪಾಧಿ ಹೇಳಿದ ಅವನು. ಅದಕ್ಕೆ ನಾವು ಹೇಳ್ತೀವಿ, ಆಯ್ತಪ್ಪ ಆತ್ಮತ್ವ ಅಂದರೆ ಏನಂತ ಇಟ್ಕೊಂಡಿದ್ದು ಹೇಳಿ ಮೊದಲು. ಆತ್ಮತ್ವ ನಾಮ ಏನು? ಆತ್ಮತ್ವ ಎಂಬಕ್ಕಂಥ ಜಾತಿ ಅಂತ ಹೇಳ್ತೀವೋ, ಅಬಾಧ್ಯತ್ವ ಅಂತ ಹೇಳ್ತೀವೋ, 8 ವಿಕಲ್ಪ ಮಾಡ್ಕೊತಾರೆ. ತತ್ರ ಆತ್ಮತ್ವ ಪ್ರಯುಕ್ತಂ ಸತ್ವಂ ಚೇತ್ ಕಿಂ ತದಾತ್ಮತ್ವಂ ವಿಮತಂ ಸತ್ ಅಸತ್ವ ವಿರಹ ಬ್ರಹ್ಮವತ್ ಅಂತ ಅನುಮಾನ ಮಾಡಿದಾಗ ಅಲ್ಲಿ ಸತ್ವರೂಪವಾದಕ್ಕಂಥ ಸಾಧ್ಯ ಎಂಬುದಕ್ಕೆ ಪ್ರಯೋಜಕವಾದಕ್ಕಂಥದ್ದು ಆತ್ಮತ್ವ ಹೊರತು ಅಸತ್ವ ವಿರಹ ಅಲ್ಲ ಅಂತ ಶಂಕ ಮಾಡಿದ್ರೆ ಅದಕ್ಕೆ ಉಪಾಧಿ ದೋಷವನ್ನು ಹೇಳ್ತಾರೆ. ಅಲ್ಲಿ ನೋಡೀಗ ರಾಯರು ಹೇಳ್ತಾರೆ ನೋಡು, ಆತ್ಮನಿ ಸತ್ವೇ ಆತ್ಮತ್ವಮೇವ ಪ್ರಯೋಜಕಂ ಅಲ್ವಾ? ಆತ್ಮಸತ್ವ ಎಂಬ ವಿಚಾರದಲ್ಲಿ ಆತ್ಮತ್ವನೇ ಪ್ರೇರಕ ಹೊತ್ತು ನತು ಅಸತ್ವ ರಾಹಿತ್ಯಂ ಏವಂಚ ವಿಮತಂ ಸತ್ ಅಸತ್ವ ವಿರಹಿತತ್ವಾತ್ ಇತ್ಯನುಮಾನಂ ಸೋಪಾಧಿಕಂ ಇತಿ ಸ್ವಹೃದಯಂ ಆಶಯಂ ಉದ್ಘಾಟಯತಿ ಅಂತ ಹೇಳ್ತಾರೆ. ತತ್ರ ಆತ್ಮತ್ವಂ ನಾಮ ಕಿಂ ಅಂತ ಹೇಳಿದ್ರೆ ಏನು ಹೇಳ್ಬೋದು? ಆತ್ಮತ್ವಂ ನಾಮ ಕಿಂ ತದಾತ್ಮತ್ವಂ ಘಟಾದಿ ವ್ಯಾವೃತ್ತ ಆತ್ಮವೃತ್ತಿ ಜಾತಿರುವ, ಘಟಾದಿಗಳಿಂದ ವ್ಯಾವೃತ್ತವಾದ ಆತ್ಮವೃತ್ತಿಯಾದ ಜಾತಿ ಅಂತ ಹೇಳ್ತೀವೋ, ಅಂದರೆ ಘಟಾದಿಗಳಲ್ಲಿ ಆತ್ಮವೃತ್ತಿ ಜಾತಿ ಇಲ್ಲ, ಆತ್ಮತ್ವ ಇಲ್ಲ, ಆತ್ಮವೃತ್ತಿ ಜಾತಿ. ಅದೇನು? ಘಟಾದಿಗಳಲ್ಲಿ ಇಲ್ಲದೇ ಇರತಕ್ಕಂಥ, ಆ ಘಟಾದಿ ವ್ಯಾವೃತ್ತ ಅಂದರೆ ಘಟಾದಿಗಳು ಇಲ್ಲದೇ ಇರತಕ್ಕಂಥ ಆತ್ಮವೃತ್ತಿ ಜಾತಿನೋ ಅಥವಾ ಸತ್ವಂ. ಸತ್ವಂ ಅಂತ ಹೇಳಿ ಸ್ಪಷ್ಟ ಆಯಿತು, ಹೇತು ಅದೇ ಸಾಧ್ಯವೂ ಅದೇ ಆಗೋಯ್ತಲ್ಲ. ಅಸತ್ವ ವಿರಹ ಅಂದರೆ ಏನು? ಸತ್ವನ ಸಾಧ್ಯ ಮಾಡಿದ್ದೆ ಅಲ್ವಾ? ಅದು ಸಾಧ್ಯ ಅವಿಶಿಷ್ಟದ ದೋಷ ಬರುತ್ತೆ. ಸತ್ವಂ ಊತ ಅಬಾಧ್ಯತ್ವಂ ಮೂರನೇದು, ಅದು ಬಾಧ್ಯ ಅಲ್ಲ ಅಂತ ಹೇಳಬೇಕು, ಅಬಾಧ್ಯ ಅಂತ ಹೇಳಬೇಕು. ಅಥವಾ ಜ್ಞಾನತ್ವ ಅಂತ ಹೇಳಬೇಕು ಆತ್ಮತ್ವ ನಾಮ, ಅಥವಾ ಜ್ಞಾನ ಆಧಾರತ್ವ ಅಂತ ಹೇಳಿ, ಅದು ಹೇಳಿಕೆ ಬರೋದೇ ಇಲ್ಲ ಜ್ಞಾನ ಆಧಾರತ್ವ ಅಂತ. ಅವರು ಜ್ಞಾನರೂಪ ಪರಬ್ರಹ್ಮ, ಜ್ಞಾನ ಆಧಾರ ಅಲ್ಲ, ಅದು ಹೇಳಿ ಬರೋಲ್ಲ. ಸ್ವಪ್ರಕಾಶತ್ವಂ, ಸ್ವಪ್ರಕಾಶತ್ವ ಅಂದರೆ ಏನು ಹೇಳ್ತೀವಿ? ಅತ್ಯಂತ ಭಾವ ಸಮಾನ ಹೇಳ್ತಾರಲ್ಲ, ಅದೆಲ್ಲ ಮುಂದೆ ಖಂಡನೆ ಮಾಡ್ತಾರೆ. ಇನ್ನು ಆತ್ಮಪದ ವಾಚ್ಯತ್ವ ಅಂತ ಹೇಳಬೇಕು. ಆತ್ಮಪದ ಅವಾಚ್ಯತ್ವ ಹೆಂಗಾಗಲ್ಲ, ಆತ್ಮಪದ ವಾಚ್ಯತ್ವ ಅಥವಾ ತಲ್ಲಕ್ಷ್ಯತ್ವ, ಆತ್ಮಪದ ಲಕ್ಷ್ಯತ್ವ, ಆತ್ಮಪದ ವಾಚ್ಯ ಅರ್ಥ ಅನ್ನೋದಕ್ಕೆ ಆತ್ಮತ್ವ ನಾಮ ಆತ್ಮಪದ ವಾಚ್ಯ.
ಯಾವುದು ಆತ್ಮಪದದಿಂದ ವಾಚ್ಯವಾಗಿದೆಯೋ ಅದು ಆತ್ಮತ್ವ ಅಂತ ಹೇಳ್ತೀವೋ, ಅದು ಆತ್ಮಪದ ವಾಚ್ಯ ಆಗೋದಿಲ್ಲ. ಅವರಲ್ಲೆಲ್ಲ ಕಡೆ ಪರಬ್ರಹ್ಮ ಎಲ್ಲವೂ ಕೂಡ ಅವನು ಯಥೋ ವಾಚೋ ನಿವರ್ತಂತೆ ಅಲ್ವಾ. ಆದ್ದರಿಂದ ಲಕ್ಷ್ಯ ಅಂತ ಹೇಳಬೇಕು, ಆತ್ಮಪದ ಲಕ್ಷ್ಯ ಅಂತ ಹೇಳಬೇಕು, ಅದು ಹೇಳ್ತೀವೋ. ಇವತ್ತು ಎಷ್ಟಾಯಿತು? ಆತ್ಮಪದ ಪ್ರಯುಕ್ತ, ಆಮೇಲೆ ಆತ್ಮವೃತ್ತಿ ಜಾತಿ 1, ಸತ್ವ 2, ಅಬಾಧ್ಯತ್ವ 3, ಜ್ಞಾನತ್ವ 4, ಜ್ಞಾನಾಧಾರತ್ವ 5, ಸ್ವಪ್ರಕಾಶತ್ವ 6, ಆತ್ಮಪದ ವಾಚ್ಯತ್ವ 1, ತಲ್ಲಕ್ಷತ್ವ, ಒಟ್ಟು 8 ವಿಕಲ್ಪಗಳು ಮಾಡಿಕೊಂಡ್ರು. 8 ವಿಕಲ್ಪಗಳನ್ನು ಕೂಡ ಖಂಡನೆ ಮಾಡಬೇಕೀಗ ನಾವು ಅಲ್ವಾ. ಯಾವುದು ಹೇಳ್ತೀವಿ ಮೊದಲು? ನಾದ್ಯ. ಮೊದಲನೇ ಪಕ್ಷ ಯಾವುದು? ಘಟಾದಿ ವ್ಯಾವೃತ್ತವಾದ ಆತ್ಮವೃತ್ತಿ ಜಾತಿ ಅಂತ ಹೇಳಬೇಕು ಅಲ್ವಾ. ಜಾತಿ ಅಂದರೆ ಹೇಳ್ತಾರೆ, ಸಾಮಾನ್ಯ ಜಾತಿ ಅಂದರೆ ಹೇಳ್ತಾರೆ. ಯಾರ್ಯಾರು ಜಾತಿ ಹೋಗ್ತಾವ್ರು ಏನು ಹೇಳ್ತಾರೆ? ನಿತ್ಯಂ ಏಕಂ ಅನೇಕಾನುಗತಂ ಸಾಮಾನ್ಯಂ ಅಂತಾರೆ. ನಿತ್ಯವಾಗಿದ್ದು ಒಂದೇ ಇದ್ದು ಅನೇಕ ವಸ್ತುಗಳಲ್ಲಿ ಇರುತ್ತೆ. ಈ ಗೋತ್ವ ಎಂಬತಕ್ಕಂಥ ಜಾತಿ ಅನೇಕ ವಸ್ತುಗಳಲ್ಲಿದೆ. ಆದ್ದರಿಂದ ಒಂದು ಗೋವನ್ನು ನಾವು ನೋಡಿದ್ರೆ ಸಾಕು, ಆ ಗೋತ್ವ ಎಂಬತಕ್ಕಂಥ ಸಾಮಾನ್ಯ ಜಾತಿ ಆ ಪ್ರತ್ಯಾಸಕ್ತಿ ಸಂಬಂಧ ಇದ್ದಿದ್ದರಿಂದ ನಾವು ನೋಡಿರ್ತಕ್ಕಂಥ ಗೋವನ್ನು ಕೂಡ ನಾವು ಮಾಡ್ಬೋದು. ನಮ್ಮಲ್ಲಿ ಹಾಗಲ್ಲ. ನಮ್ಮಲ್ಲಿ ಹಾಗೆ ಸಾದೃಶ್ಯದಿಂದ ಹೇಳೋರು ಅಲ್ವಾ. ದೇಶಾಂತರಸ್ಥ ಗೌಹು ಏತ ಸದೃಶ ಅಂದರೆ ಸನ್ನಿಹಿತ ಗೋ ಸದೃಶಿ. ಯಾಕೆ? ಶಾಸ್ತ್ರಾಧಿಪತ್ವ. ಹಂಗೆ ನಾವು ಸಾಧನೆ ಮಾಡ್ತೀವಿ. ನಾವು ಅವ್ರ ಜಾತಿ ಹೇಳ್ತಾರೆ. ಹಾಗಾದ್ರೆ ಏನು ಲಕ್ಷಣ ಆಯಿತು ಜಾತಿಗೆ? ಆತ್ಮತ್ವ ಜಾತಿ ಅಂದರೆ ಲಕ್ಷಣ ಏನು ಹೇಳಿದಾಗಾಯಿತು? ಜಾತಿದು ನಿತ್ಯ ಆಗಿದ್ದು ಒಂದಾಗಿದ್ದು ಅನೇಕ ವಸ್ತುಗಳಿರಬೇಕು. ಆದರೆ ಬ್ರಹ್ಮ ಇರೋದು ಒಬ್ಬನೇ ಅವರಲ್ಲಿ, ಅನೇಕ ವಸ್ತು ಇಲ್ಲೇ ಇಲ್ಲ. ಒಂದರಲ್ಲಿ ಜಾತಿಯಲ್ಲಿ ಬರುತ್ತೆ. ಹಾಂ, ಅನೇಕ ವಸ್ತುಗಳು ಇರಬೇಕಲ್ಲ, ಇವನು ಒಂದೇ. ಆದ್ದರಿಂದ ಏನಾಯಿತು? ಜಾತಿ ಅಂತ ಹೇಳಿಕ್ಕೆ ಬರೋದಿಲ್ಲ. ನೋಡಿ, ಆತ್ಮನಃ ಏಕತ್ವೇನ ತತ್ರ ಜಾತೇ ಅಯೋಗಾತ್. ಆತ್ಮನ ಒಂದಾದ್ದರಿಂದ, ಒಬ್ಬನೇ ಆದ್ದರಿಂದ ಅವನು ಅನೇಕ ಅನುಗತವಾಗಲಿಲ್ಲ. ಆದ್ದರಿಂದ ಅದು ಜಾತಿ ಎಂಬುದು ಹೇಳಲಿಕ್ಕೆ ಬರುವುದಿಲ್ಲ. ಆತ್ಮತ್ವ ಜಾತಿ ಅಂತ ಹೇಳಿಕ್ಕೆ ಬರೋದಿಲ್ಲ. ಎರಡನೆಯದು ಏನ್ರಿ ಅಷ್ಟು ಗೊತ್ತಾಗಲ್ಲ ನಮ್ಮ ಮತ ಅಂದರೆ, ಆತ್ಮ ಒಬ್ಬನೇ ಇರ್ಬೋದು ಪರಮಾತ್ಮ, ಅದು ಕಲ್ಪಿತ ಆತ್ಮರು 1000 ಜನ ಇದ್ದಾರೆ. ಆ ಕಲ್ಪಿತ ಆತ್ಮರು ಎಲ್ಲ ಕಡೆ ಕೂಡ ಬರ್ಬೋದಲ್ಲ. ಜಾತಿ ಅನೇಕ ವಸ್ತು ಆಯ್ತಲ್ಲ, ಆತ್ಮತ್ವ ಜಾತಿ. ಪಾರಮಾರ್ಥಿಕ ಆತ್ಮನಲ್ಲಿ ಆತ್ಮ ಒಬ್ಬನೇ ಆಗಿದ್ದರೂ ಕೂಡ ಕಲ್ಪಿತರಾದ ಆತ್ಮಗಳು ತುಂಬ ಜನ ಇರೋದ್ರಿಂದ ಆತ್ಮತ್ವ ಎಂಬುದಕ್ಕೆ ಅನೇಕ ಅನುಗತವಾಯಿತು, ಅದನ್ನ ಜಾತಿ ಆಗಬಹುದಲ್ಲ ಅಂತ ಪ್ರಶ್ನೆ ಮಾಡಬಹುದು. ಹಾಗೆ ನಿಮಗೆ ಸಾಧನ ಅವ್ಯಾಪಕತ್ವ ಬರೋದೇ ಇಲ್ಲ ಅಂತ ಹೇಳ್ತಾರೆ ಅಲ್ವಾ. ಕಲ್ಪಿತ ಆತ್ಮಭೇದ ಸದ್ಭಾವಾತ್ ನೈವಮಿತಿಜೆಯನ್ನು, ಕಲ್ಪಿತರಾದ ಅನೇಕ ಆತ್ಮಗಳು ಇರೋದ್ರಿಂದ ಅನೇಕ ಅನುಗತವಾಯಿತು ಜಾತಿ ಅಂತ ಹೇಳ್ಬೋದಲ್ಲ ಅಂತ ಪ್ರಶ್ನೆ ಬಂದರೆ, ಕಲ್ಪಿತ ಆತ್ಮನಾಂ ಪಕ್ಷ ಕುಕ್ಷಿ ನಿಕ್ಷಿಪ್ತತೆಯ ತಸ್ಯ ಅನುಪಾದಿತ್ವ. ಅಂದರೆ ಆಯಿತು, ಕಲ್ಪಿತ ಆತ್ಮರು ಅಂದರೆ ಏನು? ಸುಳ್ಳಾದ ಆತ್ಮರು ಅಂತ. ಸುಳ್ಳಾದ ಆತ್ಮರು ಅಂದರೆ ಏನು? ಇಲ್ಲ ಅಂತ ಅರ್ಥ. ಕಲ್ಪಿತ ಆತ್ಮರು ಅಂತ ಸುಳ್ಳು ಅಂತ ಅರ್ಥ. ಯಾವುದ್ಯಾವುದು ಸುಳ್ಳು ಅವರ ಮತ ಪ್ರಕಾರ ವಿಶ್ವ ಎಲ್ಲ ಸುಳ್ಳು. ಸುಳ್ಳಾಗಿರ್ತಕ್ಕಂಥ ಆತ್ಮಾದಿಗಳು ಕಲ್ಪಿತ ಆತ್ಮರು ಕೂಡ ಪಕ್ಷಕೋಟಿ ಪ್ರವೇಶ ಆಗಿಬಿಟ್ರು. ಪಕ್ಷ ಕುಕ್ಷಿ ನಿಕ್ಷಿಪ್ತೇನ ಅಂತ ಹೇಳಿದ್ದು ಅದಕ್ಕೇನೆ ಪಕ್ಷದಲ್ಲಿ ಸೇರಿಬಿಟ್ರು. ಹಾಗೆ ಆಯಿತು, ಎತ್ತರ ಎತ್ತರ ಅಸತ್ವ ವಿರಹ ಇರಬೇಕು, ಅಲ್ಲಿ ಆತ್ಮತ್ವ ಉಪಾಧಿ ಇರಬಾರ್ದು. ಹಾಗೆ ಅಸತ್ವ ವಿರಹತ್ವ ಅಂತಂದರೆ ಅಸತ್ವ ವಿರಹತ್ವ ಎಲ್ಲೆಲ್ಲಿಲ್ಲ ಅಂದರೆ ಪಕ್ಷದಲ್ಲಿ ಇದೆ ಹೇಳಬೇಕು. ಸಾಧನ ಅವ್ಯಾಪಕತ್ವ ಹೇಳಬೇಕಾದ್ರೆ ಅಸತ್ವ ವಿರಹ ಎಂಬತಕ್ಕಂಥದ್ದು ಪಕ್ಷದಲ್ಲಿದೆ ಅಲ್ವಾ. ಅಲ್ಲೇನೆಲ್ಲ ಆತ್ಮತ್ವ ಇಲ್ಲ ಅಂತ ಹೇಳಬೇಕು. ಹಾಗಾದರೆ ಸಾಧನ ಅವ್ಯಾಪಕತ್ವ ಬರುತ್ತೆ ಅಲ್ವಾ. ಅವ್ರ ಹೇತು ಇದಲ್ಲ, ಚೇತನತ್ವ. ಅವ್ರದ್ದೇ ಆಗಿ ತಗೊಂತೀವಿ. ನಮ್ಮ ಹೇತುಗೆ ಅನುಮಾನ ಹೇಳಿದ್ದ ನಾವು ಆತ್ಮತ್ವ ಇದು ಹೇಳ್ತಾ ಇರ್ತಲ್ವಾ, ಉಪಾಧಿ ಹೇಳಿದ್ದವರು. ಅದೇ ವಿಮತಂ ಪ್ರಪಂಚ ಏನಿದೆ ಅದೆಲ್ಲವೂ ಕೂಡ ಸತ್ ಅಸತ್ವ ವಿರಹಾತ್ ಆತ್ಮವತ್ತು ಅಂತ ನಾವು ಹೇಳಿದ್ದು, ಬ್ರಹ್ಮವತ್ತು ಅಂತ ಹೇಳಿದ್ದು. ಈಗ ಸಾಧ್ಯ ವ್ಯಾಪಕತ್ವನ ಕೂಡಿಸಿದ್ರು, ಸಾಧನಾ ವ್ಯಾಪಕತ್ವ ಹೇಳಬೇಕೀಗ ಅಲ್ವಾ. ಸಾಧನಾ ವ್ಯಾಪಕತ್ವ ಯಾವುದು? ಸಾಧನ ಅಸತ್ವ ವಿರಹ ಪಕ್ಷದಲ್ಲಿದೆ, ಅಲ್ಲಿ ಆತ್ಮತ್ವ ಇಲ್ಲ ಅಂತ ಹೇಳಬೇಕು, ಹೌದಾನೆ. ಆದರೆ ಅವ್ರು ಹೇಳಿದ್ದೇನು? ಕಲ್ಪಿತ ಆತ್ಮಗಳು ಅನೇಕ ಇರೋದರಿಂದ ಆತ್ಮತ್ವ ಜಾತಿ ಅಂತ ಹೇಳಿದೆ ಏನು ತೊಂದರೆ ಅಂತ ಹೇಳಿದರು. ಆದರೆ ಕಲ್ಪಿತ ಆತ್ಮ ಅಂತ ಸುಳ್ಳು ಅಂತಾಯಿತು. ಸುಳ್ಳಾಗಿರ್ತಕ್ಕಂಥ ಪ್ರಪಂಚದಲ್ಲೂ ಕೂಡ ಈಗ ನಾವು ಸತ್ಯ ಪಕ್ಷಕೋಟಿ ಸೇರಿಬಿಡ್ತದು. ಯಾಕೆ? ಅದಕ್ಕೆ ನಾವು ಸತ್ವವನ್ನು ಸಾಧನೆ ಮಾಡ್ತಾಯಿದ್ದೀವಿ.
ಆದರೆ ಪಕ್ಷದಲ್ಲಿ ಕಲ್ಪಿತರಾದ ಆತ್ಮರು ಸೇರಿಬಿಟ್ರು ಘಟಾದಿಗಳಂತೆ. ಆದರೆ ಎತ್ರ ಅಸತ್ವ ವಿರಹ ಪಕ್ಷ ಏಕದೇಶವಾದ ಆತ್ಮರಲ್ಲಿ ಅದರಲ್ಲಿ ಆತ್ಮತ್ವನೇ ಇದೆ. ಆತ್ಮತ್ವ ಇರಬಾರ್ದು, ಸಾಧನ ಅವ್ಯಾಪಕತ್ವ ಬರಬೇಕಲ್ಲ. ಅದು ಸಾಧನ ಅವ್ಯಾಪಕತ್ವ ಬರೋದಿಲ್ಲ. ಹೇಳು ಪಕ್ಷದಲ್ಲಿ ಅಸತ್ವ ವಿರಹ ಎಂಬುದಕ್ಕಂಥದ್ದು ಪಕ್ಷಾಂತರ ಭಾವನೆ ಹೇಳಬೇಕು. ಎತ್ರ ಅಸತ್ವ ವಿರಹ ಪಕ್ಷೆ. ಆದರೆ ಪಕ್ಷ ಯಾವುದರಲ್ಲಿ ವಿಮತಂ ಅಂದರೆ ಯಾವುದ್ಯಾವುದು ವಿವಾದಕ್ಕೆ ವಿಷಯವಾಗಿ ನಾವು ಸತ್ವ ಅಂತ ಹೇಳ್ತೀವಿ, ಒಬ್ಬರು ಅಸತ್ವ ಅಂತ ಹೇಳ್ತಾರೆ. ಅಂತ ಪ್ರಪಂಚ ಪೂರ್ತಿ ಸೇರಿತು. ಕಲ್ಪಿತ ಆತ್ಮ ಅಂದರೆ ಸುಳ್ಳು ಅಂತಾಯಿತು. ಸುಳ್ಳಾಗಿದ್ದೆಲ್ಲವೂ ಕೂಡ ಇಲ್ಲಿ ಪಕ್ಷಕೋಟಿ ಸೇರಿಬಿಟ್ರು. ಆದರೆ ಪಕ್ಷದ ಏಕದೇಶವಾದ ಆತ್ಮರುಗಳಲ್ಲಿ ಅಸತ್ವ ವಿರಹತ್ವ ಇದೆ, ಆದರೆ ಆತ್ಮತ್ವನೇ ಇದೆ. ಆತ್ಮತ್ವ ಇರಬಾರದು. ಘಟಪಟಾದಿ ತೊಗೊಂಡು ಬರುತ್ತೆ. ಅಸತ್ವ ವಿರಹ ಘಟಪಟಾದಿಗಳಲ್ಲಿದೆ, ಅಲ್ಲಿ ಆತ್ಮತ್ವ ಇಲ್ಲ ಹೇಳ್ಬೋದು. ಆದರೆ ಮಿಥ್ಯಾ ಅಂತ ನೀವು ಹೇಳಿಬಿಟ್ರೆ, ಅದನ್ನು ಕಲ್ಪಿತ ಆತ್ಮ ಅಂತ ಹೇಳಿಬಿಟ್ರೆ ಪಕ್ಷದಲ್ಲಿ ಸೇರ್ತದೆ. ಪಕ್ಷದ ಸೇರಿಬಿಟ್ರೆ ಪಕ್ಷದ ಏಕದೇಶವಾದ ಆತ್ಮರಲ್ಲಿ ಅಸತ್ವ ವಿರಹ ಇದೆ, ಅಲ್ಲಿ ಆತ್ಮತ್ವನೇ ಇದೆ. ಸಾಧನ ಅವ್ಯಾಪಕವಾಯಿತು. ಸಾಧನ ಅವ್ಯಾಪಕ ಆಗಬೇಕು, ಆಗಲಿಲ್ಲ. ಸಾಧನ ವ್ಯಾಪಕವಾಗೋಯಿತು. ಎತ್ರ ಅಸತ್ವ ವಿರಹ ಕಲ್ಪಿತ ಆತ್ಮನೇ ತತ್ರ ಆತ್ಮತ್ವೇ ವರ್ತತೆ. ಕಲ್ಪಿತ ಆತ್ಮಭೇದ ಸದ್ಭಾವಾತ್ ನೈವಮಿತಿ ಚೇನ್ನ ಕಲ್ಪಿತ ಆತ್ಮನಾಂ ಪಕ್ಷ ಕುಕ್ಷ ನಿಕ್ಷಿಪ್ತತೆಯ. ಯಾಕೆ? ಮಿಥ್ಯ ಅಲ್ವಾ, ಕಲ್ಪಿತ ಆತ್ಮರು ಮಿಥ್ಯಾದ್ದರಿಂದ ತಸ್ಯ ಅನುಪಾದಿತ್ವಾತ್. ಅಂದರೆ ಸಾಧನ ಅವ್ಯಾಪಕವಾಗಿದ್ದರೆ ಮಾತ್ರ ಉಪಾಧಿ ಆಗುತ್ತೆ. ಸಾಧ್ಯ ವ್ಯಾಪಕ ಆಗಿದ್ದು ಕೂಡ ಸಾಧನ ಅವ್ಯಾಪಕ ಆಗಲಿಲ್ಲ ಅಂದರೆ ಉಪಾಧಿ ಆಗೋದಿಲ್ಲ. ಅದನ್ನು ಸಾಧನ ಅವ್ಯಾಪಕ ಅಂದರೆ ಸಾಧನ ವ್ಯಾಪಕವೇ ಆಗಿಬಿಡುತ್ತೆ. ಆತ್ಮತ್ವ ಜಾತಿ, ಅದನ್ನು ಉಪಾಧಿ ಆಗೋದಿಲ್ಲ. ಇನ್ನೊಂದು ಸಾಧ್ಯದಲ್ಲೂ ಕೂಡ ವಿಮತಂ ಸತ್ಯಂ ಅಂದರೆ ವಿಮತದಲ್ಲಿ ಈ ಕಲ್ಪಿತ ಆತ್ಮರು ಬಂದರೆ ಸತ್ಯತ್ವನೂ ಕೊಡೋದಿಲ್ಲ. ಕಲ್ಪಿತ ಅಂತ ಹೇಳ್ತೀರಿ, ಸತ್ಯತ್ವ ಅಂತ ಹೇಳ್ತೀರಿ. ಸಾಧ್ಯ ವ್ಯಾಪಕತ್ವ ಬರೋಲ್ಲ ಅಂತಾನ. ಸಾಧ್ಯ ವ್ಯಾಪಕತ್ವನೂ ಬರೋದು. ಯಾಕೆಂದರೆ ಕಲ್ಪಿತ ಅಂತ ಹೇಳ್ತಾರೆ, ಅದು ಪಕ್ಷದಲ್ಲಿ ಹೋದರೂ ಕೂಡ ಇದು ಮಿಥ್ಯ ಆತ್ಮರು. ಇವರೆಲ್ಲ ಪಕ್ಷಕ್ಕೆ ಹೋಗೋದಕ್ಕೂ ಆಗೋದು. ಎತ್ರ ಸತ್ವಂ ಅಂತ ಹೇಳಿದ್ರೆ ಏನು ಹೇಳಬೇಕು? ಕಲ್ಪಿತ ಆತ್ಮರು ತಗೋಬೇಕು. ಕಲ್ಪಿತ ಆತ್ಮರು ಅಂತ ಅಸತ್ವ ಆಗೋದು. ಅಲ್ಲಿ ಸತ್ವಂ ಅಂತ ಸಾಧನೆ ಇಲ್ಲಿ ಕಲ್ಪಿತವಾದಕ್ಕಂಥ ಆತ್ಮತ್ವ ಇದ್ದೇ ಇದಲ್ಲ. ಆತ್ಮತ್ವ ಇರುತ್ತೆ, ಸಾಧ್ಯ ಕೂಡ ಅದಕ್ಕೆ ಅನ್ವಯಿಸಲ್ಲ. ಆಮೇಲೆ ಸಾಧ್ಯ ವಿಶೇಷತ್ವ ನ ದ್ವಿತೀಯ ಎರಡನೇ ಪಕ್ಷ ಸತ್ವಂ ಅಂತ ಹೇಳಿದರು. ಆತ್ಮತ್ವ ನಾಮ ಸತ್ವಂ ಅಂದರು. ಹಾಗೆ ಅನುಮಾನ ಹೇಳಿದಾಗಾಯಿತು. ವಿಮತಂ ಸತ್ವಂ. ಆಮೇಲೆ ಅಸತ್ವ ವಿರಹ ಅಂತ ಹೇಳಬೇಕು. ಅಸತ್ವ ವಿರಹ ಅಂತೇನು ಸತ್ವಾನೇ ಅಲ್ವಾ? ಆತ್ಮತ್ವ ನಾಮಕ್ಕೆ ಸತ್ವಾನೇ. ಹಾಗಾದರೆ ವಿಮತಂ ಸತ್ವಂ ಸತ್ವಾತ್ ಅಂತ ಹೇಳಿದಾಗಾಯಿತು. ಅದು ಸಾಧ್ಯ ಮತ್ತು ಹೇತುಗಳು ಯಾವತ್ತೂ ಕೂಡ ವ್ಯಾಪ್ಯ ಮತ್ತು ವ್ಯಾಪಕಗಳು ಭಿನ್ನ ಭಿನ್ನ ಆಗಿರಬೇಕು. ಪರ್ವತಃ ವನ್ಯಮತ್ವಾತ್ ಅಂತ ಹೇಳ್ಬೋದಾ? ಯಾಕೆ ಹೇಳು? ಸಾಧ್ಯ ವಿಶಿಷ್ಟತೆ ಯಾಕೆ ದೋಷ? ಅದರಲ್ಲೇ ಅದನ್ನು ಸಾಧನೆ ಮಾಡಲಿಕ್ಕೆ ದೃಷ್ಟಾಂತ ಅದೇ ಆಗೋಗುತ್ತೆ. ದೃಷ್ಟಾಂತನೂ ಅದೇ ಆಗಿ ದೃಷ್ಟಾಂತ ಅದೇ ಆಗುತ್ತೆ. ತನ್ನಲ್ಲೇ ತನ್ನ ಸಾಧ್ಯ ವಿಶಿಷ್ಟತೆ ದೋಷ ಯಾಕೆ? ಯಾವತ್ತೂ ಕೂಡ ಪರ್ವತಃ ವನ್ಯಮಾನ್ ಧೂಮವತ್ವಾತ್ ಅಂತ ಹೇಳಿದಾಗ ಸಾಧ್ಯ ಮತ್ತು ಹೇತುಗಳು ಭಿನ್ನ ಭಿನ್ನವಾಗಿದೆ. ಆದ್ದರಿಂದ ಅಲ್ಲಿ ಸಾಧ್ಯ ವಿಶಿಷ್ಟದ ದೋಷ ಇಲ್ಲ. ಆದರೆ ಪರ್ವತಃ ವನ್ಯಮತ್ವಾತ್ ಅಂತ ಹೇಳಿದ್ರೆ ಅಲ್ವಾ? ಪರ್ವತಃ ವನ್ಯಮತ್ವಾತ್ ಅಂತ ಹೇಳಿಬಿಟ್ರೆ ನಾವು ಯಾವುದರಿಂದ ಸಾಧನೆ ಮಾಡಬೇಕೋ ಅದು ಹೇತು ಅದು. ಇದು ಸಾಧ್ಯ ಅಲ್ವಾ? ಎರಡು ಒಂದೇ ಆಗಿಬಿಡ್ತು ಅಂತ ಹೇಳಿದ್ರೆ ಹೇತು ಯಾವತ್ತೂ ಕೂಡ ಏನಾಗಿರಬೇಕು ಅಂತ ಹೇಳಿದ್ರೆ ಸಾಧ್ಯದಿಂದ ಹೇತುವನ್ನು ನಾವು ಸಾಧನೆ ಮಾಡೋದು. ಅಂದರೆ ಅದು ಇದೆ ಅಂತ ಹೇಳೋದು. ಅಂದರೆ ವನ್ನಿ ಇದ್ದರೆ ಧೂಮ ಇರೋದು ಅಲ್ವಾ? ವನ್ನಿ ಇದ್ದರೆ ಧೂಮ ಇರೋದು, ವನ್ನಿ ಇಲ್ಲದೆ ಇದ್ದರೆ ಧೂಮ ಇರೋದಿಲ್ಲ. ಈಗ ಎರಡು ಒಂದೇ ಆಗಿಬಿಡ್ತು ಅಂತ ಹೇಳಿದ್ರೆ ಹಾಗೇನಾಯಿತು? ಸಾಧ್ಯ ಮತ್ತು ಹೇತುಗಳು ಒಂದೇ ಆದಾಗ ಏನಾಗುತ್ತೆ ಅಂದರೆ ಯಾವುದು ಮೊದಲಿರಬೇಕು ಯಾವುದು ಆಮೇಲೆ ಇರಬೇಕು ಅಂತಿಲ್ಲ ಅಲ್ವಾ? ಮೊದಲೇ ಅದು ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಹೇಳಿದಾಗ ಧೂಮರೂಪ ಹೇತು ಏನಿದೆ ಅದು ವನ್ಯರಿಂದ ಹುಟ್ಟುತ್ತದು. ಅದು ಕಾರ್ಯಕಾರಣ ಭಾವ ಇದೆ ಅದಕ್ಕೆ ಅಲ್ವಾ? ಸಾಧ್ಯ ವಿಶಿಷ್ಟ ಎರಡು ಒಂದೇ ಆಯಿತು ಅಂದರೆ ತಾನೇ ತನಗಿಂತ ಮೊದಲಿದೆ ಅಂತ ಹೇಳಿದ್ರೆ ಆತ್ಮಾಶಯ ದೋಷ ಬರುತ್ತಾರೆ. ಅದು ತಾನೇ ಕಾರಣ ಅಂದರೆ ಎಲ್ಲ ಕಡೆನೂ ಆಗೋದಿಲ್ಲ.
ಎಲ್ಲ ಕಡೆನೂ ಹಾಗೆ ಬರುತ್ತೆ, ಇಲ್ಲಿ ಮಾತ್ರ ಅಂತಲ್ಲ. ಅದಕ್ಕೆ ಸಾಧ್ಯಾವಿಷಯದ ದೋಷ ಯಾಕೆ ಅಂತ ಹೇಳಿದ್ರೆ ತನಗಿಂತ ತಾನು ಪೂರ್ವವೃತ್ತಿಯಾಗಿರಬೇಕು ಅಂತ ಆಗುತ್ತೆ ಅದು ಅಲ್ವಾ. ಜೀವಾಹ ಅಲ್ಪಗುಣಾಹ ಅಸ್ವಾತಂತ್ರತ್ವ ಅಲ್ಪಗುಣ ಮತ್ತು ಅಸ್ವಾತಂತ್ರ್ಯ ಜೀವನದಲ್ಲಿ ಯಾವಾಗಲೂ ಇದ್ದದ್ದು, ಯಾವ್ದು ಮೊದಲು ಅಂತಿಲ್ಲ, ಅದು ಯಾವಾಗಲೂ ಇದ್ದೇ ಇರುತ್ತೆ. ಅಲ್ಲಿ ಸಾಧ್ಯ ವಿಶಿಷ್ಟತಾ ದೋಷ ಬರೋದಿಲ್ಲ. ಅಲ್ಲಿ ಸಾಧ್ಯ ವಿಶಿಷ್ಟ ಇಲ್ಲೇ ಇಲ್ವಲ್ಲ, ಹೇತು ಸಾಧ್ಯ ಬೇರೆ ಬೇರೆ ಆಯ್ತಲ್ಲ, ಅಲ್ಲಿ ಬೇರೆ ಬೇರೆ ಆದರೂ ಒಂದಕ್ಕಿಂತ ಒಂದು ಮೊದಲು ಅಂತಿಲ್ಲ. ಅಲ್ಲ ಅದೇ ಬೇಡ, ಹಂಗೆ ಬೇಡ. ಸಾಧ್ಯಾವಿಶಿಷ್ಟ ಇರೋ ಕಡೆ ಹೇಳು ಅಷ್ಟೇ. ಎಲ್ಲಿ ಸಾಧ್ಯಾವಿಶಿಷ್ಟ ಇರುತ್ತೆ ಅಂಥ ಕಡೆ ಏನಾಗುತ್ತೆ, ಯಾವುದು ಯಾವುದಕ್ಕೆ ಕಾರಣವಾಗುತ್ತೋ, ಕಾರಣ ಅಂದರೆ ಕಾರ್ಯನಿಯತ ಪೂರ್ವವೃತ್ತಿ ಆಗಿರಬೇಕು ಅಲ್ವಾ, ಕಾರ್ಯನಿಯತ ಪೂರ್ವವೃತ್ತಿ ಆಗಿರಬೇಕು. ಈಗ ಧೂಮವನ್ನು ನೀವು ಕಾರಣ ಅಂತ ಹೇಳಿಬಿಟ್ರೆ ನೀವು ಒನ್ನಿಗೆ ಅಲ್ವಾ, ಆಗ ಒನ್ನಿಕ್ಕಿಂತ ಧೂಮ ಮೊದಲು ಇರಬೇಕು ಅಂತ ಆಯಿತು, ಅದು ಇರಲಿಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಅದಕ್ಕೆ ಪರ್ವತಃ ವನ್ನಿಮತ್ವಾತ್ ಅಂತ ನಾವು ಹೇಳಿಬಿಟ್ವಿ ಅಂದರೆ ಸಾಧ್ಯಾವಿಷಯ ದೋಷ ಇದೆ. ಅಂದರೆ ಏನು, ವನ್ನಿ ಎಂಬತಕ್ಕಂಥದ್ದೇನಿದೆ ಅದು ಒನ್ನಿಗೆ ಕಾರಣ ಅಂತ ಆಯಿತು ಮೊದಲು, ಅದಿರಬೇಕಲ್ಲ, ಕಾರಣ ಮೊದಲು ಇರಬೇಕಲ್ಲ ಯಾವತ್ತೂ ಕೂಡ. ಯಾವುದು ಕಾರಣ, ಧೂಮ ವನ್ನಿಮತ್ವ ಎಂಬತಕ್ಕಂಥದ್ದು ಮೊದಲು ಇರಬೇಕು ಅಂತ ಆಯಿತು. ಹಾಗಾದರೆ ತನಗಿಂತ ತಾನು ಮೊದಲು ಇರಬೇಕು ಅಂದರೆ ತನಗೆ ತಾನೇ ಕಾರಣ ಅಂತ ಹೇಳಿದಾಗ ಆಯಿತು. ಅದು ಆತ್ಮಾಶಯ ದೋಷ ಬರುತ್ತೆ, ಅದಕ್ಕೋಸ್ಕರ ಸಾಧ್ಯಾವಿಷಯದ ದೋಷ ಇದೆ. ಆದ್ದರಿಂದ ಆತ್ಮತ್ವಂ ನಾಮ ಸತ್ವಂ ಅಂತ ಎರಡನೇ ಪಕ್ಷ ಇಟ್ಕೊಂಡ್ರೆ ಆಗ ಆತ್ಮತ್ವ ಉಪಾಧಿ ಅವರ ಅಭಿಪ್ರಾಯ ಏನು, ವಿಮತಂ ಸತ್ವಂ ಆತ್ಮತ್ವ ಅಂತ ಹೇಳಿದ್ದವರು. ಆತ್ಮತ್ವ ನಾಮ ಕಿಮ್ ಅಂದರೆ ಸತ್ವ ಅಂತ ಹೇಳಿದ್ರು. ಹಾಗೆ ವಿಮತಂ ಸತ್ವಂ ಸತ್ವ ಅಂತ ಹೇಳಿದಾಗ ಆಯಿತು, ಅದು ಸಾಧ್ಯಾವಿಶೇಷತ. ನಮ್ದು ಅನುಮಾನದಲ್ಲಿ ಅಸತ್ವ ವಿರಹತ್ವ ಅಂತಂದರೆ ಅದು ಸತ್ವನೇ ಬರುತ್ತೆ. ವಿಮತಂ ಸತ್ಯಂ ಅದಲ್ಲ ಅಂತ ಹೇಳಿದ್ರಲ್ಲಪ್ಪ, ಅಸತ್ವ ವಿರಹ ಎಂಬುದಕ್ಕಂಥದ್ದು ಸತ್ವಕ್ಕೆ ಕಾರಣವಲ್ಲ. ಅವ್ರು ಹೇಳಿದ್ದು ನಮ್ಮ ಅನುಮಾನ, ಅದು ಅದರಲ್ಲೂ ಕೂಡ ಸಾಧ್ಯಾವಿಶಿಷ್ಟತೆ ಬರುತ್ತೆ. ಅಸತ್ವ ಶಬ್ದನ ಬೇರೆ ಇದಲ್ಲ, ಅಲ್ಲಿ ಶಬ್ದದಾನ ಬೇರೆ ಇದ್ದೇ ಇದಲ್ಲ ಅಲ್ವಾ. ಇಲ್ಲ ಅದಕ್ಕೆ ಸತ್ವ ಅಂದು ಆತ್ಮತ್ವ ಅಂತ ಸತ್ವ ಕೊಟ್ಟಿದ್ದು. ಆತ್ಮತ್ವ ಅಂತ ಹೇಳ್ತೀವಿ ಅಂದರೆ ಕಿಮ್ ನಾಮ ಆತ್ಮತ್ವ ಹೇಳು, ಒಂದು ಪಕ್ಷ ಹೇಳಿ ಬರೋಲ್ಲ, ಮೊದಲನೇ ಪಕ್ಷ. ಎರಡನೇ ಪಕ್ಷ ಯಾವುದು ಸತ್ವ ಅಂತ ಹೇಳಬೇಕು. ಹಾಗಾದ್ರೆ ಏನು ಹೇಳಿದಾಗಾಯಿತು, ವಿಮತಂ ಸತ್ವಂ ಸತ್ವ ಅಂತ ಹೇಳಿದಾಗಾಯಿತು. ಹೇತು ಮತ್ತು ಸಾಧ್ಯ ಒಂದೇ ಆಗಬೇಕು, ಅಷ್ಟೇ ದೋಷ. ಅದು ಪರಿಹಾರ ಮಾಡ್ಕೋಬೇಕು ಅವರು. ಹಾಗಾದರೆ ಸಾಧ್ಯಾವಿಶಿಷ್ಟತ್ವಾತ್ ನೋಡಿ. ಇಲ್ಲಿ ಅವರು ರಾಘವೇಂದ್ರ ಸ್ವಾಮಿಗಳು ಒಂದು ಮಾತು ಹೇಳ್ತಾರೆ ನೋಡ್ರಿ. ಸತ್ವೇ ಅಸತ್ವ ವಿರಹಸ್ಯ ಅಪ್ರಯೋಜಕತ್ವೇನ ಉಭಯರಾಹಿತ್ಯಂ ನ ವ್ಯಾಹತಂ ಇತಿ ಹೇಳಿದಾಗಾಯಿತು. ಸಾಧ್ಯ ಅವ್ಯಾಪಕತ್ವ ಸಾಧನ ಅವ್ಯಾಪಕತ್ವೇ ವಕ್ತುಂ ಆತ್ಮತ್ವಂ ವಿಕಲ್ಪಯತಿ. ಸಾಧ್ಯ ವ್ಯಾಪಕತ್ವ ಸಾಧನ ಅವ್ಯಾಪಕತ್ವ ಬರಬೇಕು. ಅದೇ ಹೇಳ್ತಾರೆ ಕಿಂ ತತ್ ಅಂತ ಆತ್ಮತ್ವವನ್ನು ಪ್ರಶ್ನೆ ಮಾಡ್ತಾರೆ. ಅತ್ರ ಯದ್ಯಪಿ ವಿಶೇಷ ಪ್ರಶ್ನೆ ಇದು, ನ್ಯಾಯಾಮೃತದ್ದಿದು. ಅತ್ರ ಯದ್ಯಪಿ ಸತ್ವಾಸತ್ವಯೋ ಪರಸ್ಪರ ವಿರಹಾತ್ಮಕತ್ವಾತ್, ಸತ್ವ ಮತ್ತು ಅಸತ್ವ ಎರಡು ಕೂಡ ಪರಸ್ಪರ ವಿರಹ, ಒಂದು ಕಡೆ ಒಂದಿಲ್ಲೇ ಇಲ್ಲ. ಸತ್ವ ಮತ್ತು ಅಸತ್ವಗಳು, ಸತ್ವ ಇದ್ದ ಕಡೆ ಅಸತ್ವ ಇಲ್ಲ, ಅಸತ್ವ ಸತ್ವ ಇಲ್ಲ. ಅದು ಸತ್ವ ವಿರಹ ಏವ ಸತ್ವಂ ಅಲ್ಲ, ಅಸತ್ವ ವಿರಹ ಏವ ಸತ್ವಂ, ಸತ್ವ ವಿರಹ ಏವ ಅಸತ್ವಂ ಇತಿ ಉಭಯ ವಿರಹಿತತ್ವಂ. ಎರಡೂ ಇಲ್ಲ ಅಂತ ಹೇಳಿದ್ರೆ ಮೇ ಮಾತ ಒಂದೇ ಎಂಬುದಕ್ಕಂತೆ ವ್ಯಾಹತ ಅದು ಅಲ್ವಾ. ಸತ್ವರಹಿತ ಅಂದರೆ ಅಸತ್ವ ಬಂತು, ಅಸತ್ವರಹಿತ ಅಂದರೆ ಸತ್ವ ಬಂತು. ಎರಡೂ ಇಲ್ಲ ಅಂತ ಹೇಳ್ತಕ್ಕಂಥದ್ದೇ ಅದು ಮೇ ಮಾತ ಒಂದೇ ಇರುವುದು ವ್ಯಾಹತ ಮಿತ್ಯೇವ ವಕ್ತುಂ ಶಕ್ಯಂ. ಇಷ್ಟೇ ಹೇಳ್ಬೋದು ಅನುಮಾನ. ಅಂದರೆ ಏನು, ವ್ಯಾಹತಿರಿ ಎಂದು ಹೇಳಿ ಕೂಡಿಸ್ಬಿಡ್ಬೋದು. ಅದು ಬಿಟ್ಟು ಅವರು ಆತ್ಮತ್ವದ ಉಪಾಧಿ ಅಂತ ಮಾಡಿಕೊಂಡು ಅಲ್ವಾ, ಆ ಉಪಾಧಿಯನ್ನು ಖಂಡನೆ ಮಾಡಲಿಕ್ಕೆ ಇಷ್ಟೆಲ್ಲ ಯಾಕೆ ಹೇಳಬೇಕಾಗಿತ್ತು ಅಂತ ಪ್ರಶ್ನೆ ಆಗೋದು. ನೋಡೀಗ ವಕ್ತುಂ ಶಕ್ಯಂ ಏವಂಚ ಆತ್ಮಸ್ಯ ಉಪಾಧಿತ್ವ ಶಂಕಾಪಿ ನೋದೇತಿ. ಆತ್ಮತ್ವ ಒಂದು ಉಪಾಧಿ ಆಗುತ್ತಲ್ಲ ಶಂಕಾನೇ ಬರೋಲ್ಲ. ಈಗ
ಹೀಗಿರುವಾಗೀತಿ ಮಹತಾ ಪ್ರಯತ್ನೇನ ಬಹಳ ಪ್ರಯತ್ನಪಟ್ಟು ಉಪಾಧಿ ನಿರಾಸನ ಮಾಡಿಕೊಂಡು ವ್ಯಾಪ್ತಿ ಉತ್ಪಾದನಂ ನ ಕಾರ್ಯಂ ವಕ್ತವ್ಯಂ ಚ ಏವಮೇವ ಹಾಗೆ ಹೇಳ್ಬೋದಾಗಿತ್ತು. ಅನ್ಯಥಾ ಅಗ್ರೆ ಪ್ರತ್ಯಕ್ಷ ಬಾಧಕದನಾವಸರೆ ಆತ್ಯಂತಿಕ ನಿಷೇಧ ಅಪ್ರತಿಯೋಗಿತ್ವ ಲಕ್ಷಣ ಅಬಾಧ್ಯತ್ವ ರೂಪ ಸತ್ವಸ್ಯ ಪ್ರತ್ಯಕ್ಷ ಗ್ರಾಹ್ಯತಾ ಸಮರ್ಥನ ಅನುಪಪತ್ತೇಹೇ. ಮುಂದೆ ಅವರು ಯಾವುದು ಆತ್ಯಂತಿಕ ನಿಷೇಧ ಅಪ್ರತಿಯೋಗಿತ್ವಂ ಎಂಬತಕ್ಕಂಥದ್ದನ್ನು ಹೇಳ್ತಾರೆ. ಸತ್ವಂ ನಾಮ ಅದನ್ನು ಖಂಡನೆ ಮಾಡೋದು ತಪ್ಪಾಗತ್ತೆ. ಯಾವುದಕ್ಕೆ? ಆತ್ಮತ್ವಂ ನಾಮ ಅದನ್ನು ಹೇಳ್ತಾ ಇದ್ದಾರೆ. ಅದು ಹೇಳಿದ್ದರಿಂದ ಇದು ಹೇಳ್ಬೋದಾಗಿತ್ತು. ಆದರೂ ಕೂಡ ಅನಿರ್ವಾಚ್ಯತ್ವ ಅನುಮಾನೇ ಅವಿರುದ್ಧತ್ವಸ್ಯ ಉಪಾದಿತ್ವ ಉದ್ಭಾವನ ಅನುಭವತ್ತೇಶ ಮುಂದೆ ಹೇಳ್ತಾರೆ ಅವರು. ಅನಿರ್ವಾಚ್ಯತ ಅನುಮಾನದಲ್ಲಿ ಯಾವುದು ಅವಿರುದ್ಧತ್ವ ಉಪಾಧಿ ಅಂತ ಮುಂದೆ ಹೇಳ್ತಾರೆ ಅವರು. ಅದು ತಪ್ಪಾದೀತು. ಅತೇವ ನ್ಯಾಯಾಮೃತೆ ತ್ರಿಕಾಲ ಸರ್ವದೇಶೀಯ ನಿಷೇಧ ಅಪ್ರತಿಯೋಗಿತ. 3 ಕಾಲದಲ್ಲಿ ತ್ರಿಕಾಲ ಸರ್ವದೇಶೀಯ 3 ಕಾಲ ಎಲ್ಲ ದೇಶಗಳಲ್ಲಿ ಯಾವುದು ನಿಷೇಧಕ್ಕೆ ಪ್ರತಿಯೋಗಿ ಆಗಿಲ್ವೋ ಅದು ಸತ್ತ. ಆದರೆ ವಾಯುವಿನಲ್ಲಿ ರೂಪಂ ನಾಸ್ತಿ ಎಂಬತಕ್ಕಂಥದ್ದು ತ್ರಿಕಾಲ ತ್ರಿದೇ ಎಲ್ಲ ದೇಶಗಳಲ್ಲಿಯೂ ಕೂಡ ಇಲ್ಲ ಅಂತ ಹೇಳ್ಬೋದು. ನಾಸ್ತಿ ಎಂಬತಕ್ಕಂಥ ವಾಯು ರೂಪಂ ನಾಸೀತ್ ನಾ ಭವಿಷ್ಯತಿ ನಾಸ್ತಿ ಅಲ್ವಾ. ತ್ರೈಕಾಲಿಕ ನಿಷೇಧ ಪ್ರತಿಯೋಗಿತ್ವವನ್ನು ನಾವು ಹೇಳ್ಬೋದಲ್ಲಿ. ಯಾಕೆ? ರೂಪ ಇಲ್ಲ ಅದಕ್ಕೋಸ್ಕರ. ಆದರೆ ಸತ್ತ ಅಂದರೆ ಏನು? 3 ಕಾಲದಲ್ಲಿ ಕೂಡ ಎಲ್ಲ ದೇಶದಲ್ಲೂ ಕೂಡ ಇದೆ ಅಂತ ಅರ್ಥ. ನಿಷೇಧಕ್ಕೆ ಅಪ್ರತಿಯೋಗಿ ಅಂತ ಅರ್ಥ. ಅಧ್ಯಸ್ಥ ತುಚ್ಛೆ ತಂಪ್ರತಿ ಪ್ರತಿಯೋಗಿನಿ. ಅಧ್ಯಸ್ಥ ಮತ್ತು ತುಚ್ಛ ಅದರಲ್ಲಿ ಮಾತ್ರ ಬರುತ್ತೆ ಅಷ್ಟೇ ಅಂತ. ಇದು ಅಸತ್ವ ವಿರಹತ್ವಮೇವ ಅಸತ್ವಂ ಮುಕ್ತಂ. ಅಸತ್ವ ವಿರಹನೇ ಸತ್ವ ಅಲ್ವಾ. ಅಂದರೆ ಹೇಳಿದಾಗಾಯಿತು ಅಸತ್ವ ವಿರಹತ್ವದಿಂದ ಸತ್ವವನ್ನು ಸಾಧನೆ ಮಾಡಲಿಕ್ಕೆ ಹೋಗಬೇಡಿ. ಆತ್ಮತ್ವ ಅಂತ ಹೇಳಿದ್ದೇ ತಪ್ಪು ಅಂತ ಅವರು ಅಲ್ವಾ. ಆದರೂ ಕೂಡ ಸತ್ವ ತಥಾಪಿ ಸತ್ವ ಪ್ರಯೋಜಕಸ್ಯ ಆತ್ಮಸ್ಯ ಪ್ರಪಂಚ ಅಭಾವಾತ್. ಸತ್ವಕ್ಕೆ ಪ್ರಯೋಜಕವಾದದ್ದು ಯಾವುದು ಅವ್ರು ಹೇಳಿದ್ದು? ಸತ್ವಕ್ಕೆ ಯಾವುದು ಪ್ರಯೋಜಕ ಹೇಳಿದ್ದು? ನಾವು ಹೇಳಿದ್ದದು ಅಸತ್ವ ವಿರಹ ಅಂತ. ಅವ್ರು ಹೇಳಿದ್ದು ಯಾವುದು? ಆತ್ಮತ್ವ. ಹಾಗಾದರೆ ತಥಾಪಿ ಸತ್ವ ಪ್ರಯೋಜಕಸ್ಯ ಆತ್ಮತ್ವಸ್ಯ ಪ್ರಪಂಚ ಅಭಾವಾತ್. ಪ್ರಪಂಚದಲ್ಲಿ ಇಲ್ಲ ಅದು. ಅಭಾವಾತ್ ಸತ್ವಮಪಿ ನ ಸ್ಯಾದಿತಿ ಪರಾಭಿಮತಂ ಪ್ರಪಂಚ ಸತ್ವ ನಿಷೇಧಕಂ ಯುಕ್ತ್ಯಂತರಮಪಿ ಅಪಾಕರ್ತುಂ. ಅವನು ಹೇಳಿದಕ್ಕಂಥ ಇನ್ನೊಂದು ಯುಕ್ತಿಯನ್ನು ಕೂಡ ನಿರಾಸ ಮಾಡತಕ್ಕಂಥದ್ದು ಈ ಒಂದು ಆತ್ಮತ್ವ ಎಂಬತಕ್ಕಂಥ ಉಪಾಧಿಯ ಅದನ್ನು ಉದ್ಭಾವನೆ ಮಾಡಿಕೊಂಡು ಅದನ್ನು ಖಂಡನೆ ಮಾಡಿದ್ದು. ಅವನ ಆತ್ಮತ್ವ ಎಂಬತಕ್ಕಂಥದ್ದು ಉಪಾಧಿ ಹೇಳಿ ನಾವು ಅಲ್ಲ ಏನು ಮಾಡ್ತೀವಿ? ಅಸತ್ವ ವಿರಹ ಎಂಬತಕ್ಕಂಥ ಅನುಮಾನಕ್ಕೆ ದೋಷ ಹೇಳ್ತೀವಿ ಎಂಬತಕ್ಕಂಥ ಯುಕ್ತ್ಯಂತರವನ್ನು ಕೂಡ ಖಂಡನೆ ಮಾಡೋದು ಮುಖ್ಯ ಉದ್ದೇಶ ಅಂತ ಹೇಳ್ತಾರೆ. ಆಮೇಲೆ ಅದಾಯ್ತಲ್ಲ ಸಾಧ್ಯ ವಿಶೇಷತ್ವಾತ್. ಆಮೇಲೆ ಅದಕ್ಕೆ ದೋಷ ಹೇಳಬೇಕಲ್ಲ ಈಗ. ಯಾವುದಕ್ಕೆ? ಆತ್ಮತ್ವ ಎಂಬತಕ್ಕಂಥದ್ದು ಏನಿದೆ ಅದು ಉಪಾಧಿ ಆಗೋದಿಲ್ಲ ಅಂತ ಹೇಳಬೇಕು. ಅದಕ್ಕೆ ಹೆಂಗೆ ಹೇಳಬೇಕೀಗ? ಉಪಾಧಿ ಯಾವತ್ತೂ ಕೂಡ ಸಾಧ್ಯ ಸಮವ್ಯಾಪ್ತವಾಗಿರಬೇಕು. ಸಾಧ್ಯ ಸಮವ್ಯಾಪ್ತ. ಯತ್ರ ಯತ್ರ ಸತ್ವಂ ತತ್ರ ತತ್ರ ಆತ್ಮತ್ವಂ, ಯತ್ರ ಯತ್ರ ಆತ್ಮತ್ವಂ ತತ್ರ ಸತ್ವಂ ಅಂತ ಉಭಯತ್ರ ಹೇಳಿಗೆ ಬರಬೇಕು. ಆಗೇನಾಗುತ್ತೆ? ಸಾಧ್ಯ ಸಮವ್ಯಾಪ್ತತ್ವ ಅವಶ್ಯಕ ಉಪಾಧಿಗೆ ಯಾವತ್ತು ಕೂಡ ಎಲ್ಲ ಕಡೆ ಹಂಗಿದ್ದೇ ಇರುತ್ತೆ. ಯಾವುದು ಉಪಾಧಿ? ನಿಷಿದ್ಧತ್ವ. ಎರಡೂ ಕೂಡ ಹೆಂಗಾನ ಹೇಳ್ಬೋದು ನೀವು. ಹಾಗೆ ಹಿಂದೆ ಯಾವುದು ಹೇಳ್ಬೋದು. ಆದರೆ ಪರ್ವತ ಹವನಿಮ ಧೂಮಾತ್ಮ ಹೇಳಿಗೆ ಬರಲ್ಲ. ಯಾಕೆ ಅಂದರೆ ಯತ್ರ ಯತ್ರ ಧೂಮಃ ತತ್ತ ಆದ್ಯನ ಸಂಯೋಗತ್ವಂ ಅಲ್ವಾ. ಹೌದಾನೆ? ಹೇಳ್ಬೋದು ತಾನೆ? ಹೇಳ್ಬೋದು. ಯತ್ರ ಯತ್ರ ಆದ್ಯನ ಸಂಯೋಗತ್ವಂ ತತ್ತು ಉಪಾಧಿ ಯಾವುದು? ಧೂಮ ಅಂತ ಹೇಳ್ಬೋದು. ಆದರೆ ಯತ್ರ ಯತ್ರ ಉನ್ನಿಹಿ ತತ್ತ ಆದ್ಯನ ಸಂಯೋಗ ಅಂತ ಹೇಳಿಗೆ ಬರೋಲ್ಲ, ಅಲ್ಲಿ ಬರೋಲ್ಲ. ಇನ್ನು ಹಾಗೆ ಇಲ್ಲಿ ಹೇಗೆ ಹೇಳಬೇಕಿಲ್ಲಿ? ಯತ್ರ ಸತ್ವಂ ತತ್ರ ಅಭಾದ್ಯತ್ವ ಅಂತ ಹೇಳಬೇಕು. ಯತ್ರ ಸತ್ವಂ ತತ್ರ ಅಭಾದ್ಯತ್ವ ಅಂತ ಹೇಳಬೇಕು. ಹಾಂ, ಅದೇ ಆತ್ಮತ್ವ ಅಂದರೆ ಅಭಾದ್ಯತ್ವನೇ. ಆತ್ಮ ಬಾಧ್ಯ ಅಲ್ಲ ಅಲ್ವಾ. ಆತ್ಮ ಅಂದರೆ ಬ್ರಹ್ಮ, ಬಾಧ್ಯ ಅಲ್ಲ ಅಂತ ಹೇಳಬೇಕು. ಯಾಕೆ? ಬ್ರಹ್ಮವತ್ ಅಂತ ನಾವು ಕೊಟ್ಟಿದ್ದೆವು.
ಅಭಾದ್ಯತ್ವಂ. ಯತ್ರ ಅಭಾದ್ಯತ್ವಂ ಎಲ್ಲಿ? ಬ್ರಹ್ಮನಲ್ಲಿ ಬ್ರಹ್ಮನಲ್ಲಿ ಅಭಾದ್ಯತ್ವ ಆಯ್ತಲ್ಲ. ಯತ್ರ ಅಭಾದ್ಯತ್ವಂ ತತ್ರ ಏನು ಅಭಾದ್ಯತ್ವ ಈಗ ಅಸತ್ತಿನಲ್ಲಿ ವ್ಯಭಿಚಾರ ಹೇಳಬೇಕೀಗ. ಸಮವ್ಯಾಪ್ತಿ ಹೇಳುವಾಗ ಅಸತ್ತು ವ್ಯಭಿಚಾರ ಹೇಳಬೇಕು. ಯತ್ರ ಯತ್ರ ಸತ್ವಂ ತತ್ರ ಅಭಾದ್ಯತ್ವಂ. ಎಲ್ಲಿ? ಬ್ರಹ್ಮನಲ್ಲಿ ಸತ್ವ ಇದೆ, ಅಲ್ಲಿ ಬಾಧ್ಯ ಆಗೋದಿಲ್ಲ. ಅವನು ಯಾವತ್ತೂ ಬಾಧ್ಯ ಆಗೋಲ್ಲ. ತ್ರಿಕಾಲ ಅಬಾಧ್ಯ ಅವನು. ಯತ್ರ ಯತ್ರ ಅಬಾಧ್ಯತ್ವಂ ಅದನ್ನು ಹೇಳಬೇಕು, ಉಲ್ಟಾ ಮಾಡಿ ಹೇಳಬೇಕಲ್ಲ. ಅಬಾಧ್ಯತ್ವ ಎಲ್ಲಿದೆ? ಅಸತ್ತಿನಲ್ಲಿ. ಯಾಕೆ? ಸತ್ತು ಇದ್ರೂ ತಾನೇ ಬಾಧ್ಯ ಆಗಲಿಕ್ಕೆ. ಅದು ಇಲ್ಲೇ ಇಲ್ವಲ್ಲ, ಅದನ್ನ ಅಬಾಧ್ಯತ್ವ ಬಂತು. ಬಾಧ್ಯ ಆಗೋದಿಲ್ಲ ಅಂತ. ವಸ್ತು ಇದ್ರೂ ತಾನೇ ಬಾಧ್ಯ ಆಗೋದು. ಅಸತ್ತಿನಲ್ಲಿ ಅಬಾಧ್ಯತ್ವ. ಹಾಗಾದರೆ ಯತ್ರ ಅಬಾಧ್ಯತ್ವಂ ಅಸತ್ತಿನಲ್ಲಿ ಅಬಾಧ್ಯತ್ವ ಬಂತು. ಅಲ್ಲಿ ಆತ್ಮತ್ವ ಇಲ್ಲ, ಅಲ್ಲಿ ಸತ್ವನೂ ಇಲ್ಲ, ವಸ್ತುನೇ ಇಲ್ವಲ್ಲ. ತತ್ರ ನ ಅಸತ್ವಸ್ಯ ಅದೊಂದು ಅಸ್ಥಿಭಾರಕಂ ಇತ್ಯುಕ್ತೆ ಹೇ ಅಂತ ಹೇಳ್ತಾರೆ. ಅದು ಯಾಕ್ರಿ ಇಲ್ಲ ಅಲ್ಲಿ? ಯತ್ರ ಯತ್ರ ಅಬಾಧ್ಯತ್ವಂ ಅಸತ್ತಿನಲ್ಲಿ ಅಬಾಧ್ಯ ಆಗಲ್ಲ ಅಂತ ಹೇಳಿದ್ರು. ಅಲ್ಲಿ ಸತ್ವ ಇಲ್ಲ ಅಂತ ಹೇಳಬೇಕು ಅಲ್ವಾ? ತಾನು ಹಂಗೆ ಹೇಳಬೇಕಾಗಿದ್ದು. ಆದರೆ ಆ ರೀತಿ ಹೇಳಿದ್ರು, ಅವರೇ ಹೇಳಿದ್ದಾರೆ ಅಂತ ಅವ್ರ ಮಾತಿಂದ ಖಂಡನೆ ಮಾಡಬೇಕೀಗ ಅವರು. ಸತಿ ಅಸ್ತಿ. ಸ್ವವಚನ ವಿರೋಧ ಬರುತ್ತೆ. ಹಾಂ, ಸ್ವವಚನ ವಿರೋಧ. ನ ತೃತೀಯ ಅಸತಿ ವ್ಯಭಿಚಾರಾತ್ ಅದು ಹೇಳ್ತಾರೆ ಅವರು. ಮೂರೇ ಪಕ್ಷ ಯಾವುದು? ಅಬಾಧ್ಯತ್ವ. ಅಬಾಧ್ಯತ್ವ ಅಂತ ಹೇಳಿದ್ರೆ ಅಸತ್ತಿನಲ್ಲಿ ವಿಚಾರ ಬರುತ್ತೆ. ಯಾರಿಗೆ? ವಿಮತಂ ಸತ್ವಂ ಅಸತ್ವ ವಿರಹಾತ್ ಅಂತ ಹೇಳಿದ್ದು ನಾವು, ಅನುಮಾನ ಅಲ್ವಾ? ಅದಕ್ಕೆ ಅವನೇ ಹೇಳ್ತಾ ಇದ್ದಾನೆ ಆತ್ಮತ್ವ ಉಪಾಧಿ ಅಂತ ಹೇಳ್ತಾ ಇದ್ದಾನೆ. ಕಿಂ ನಾಮ ಆತ್ಮತ್ವಂ ಅಬಾಧ್ಯತ್ವ ಅಂತ ಹೇಳಿದಾಗಾಯಿತು ಅಲ್ವಾ? ಆದರೆ ಯತ್ರ ಅಬಾಧ್ಯತ್ವಂ ಉಪಾಧಿ ಆಗಬೇಕಾದ್ರೆ ಸಮವ್ಯಾಪ್ತಿ ಇರಬೇಕಲ್ವಾ? ಯತ್ರ ಅಬಾಧ್ಯತ್ವಂ ಯತ್ರ ಸತ್ವಂ ತತ್ರ ಅಬಾಧ್ಯತ್ವಂ. ಯತ್ರ ಅಬಾಧ್ಯತ್ವ ಅಂತ ಸತ್ವಂ ಬರಬೇಕು. ಅದು ಯತ್ರ ಅಬಾಧ್ಯತ್ವಂ ಅಸತ್ತಿನಲ್ಲಿ, ಅಲ್ಲಿ ಸತ್ವ ಇಲ್ಲೇ ಇಲ್ಲ. ಅಸತಿ ವ್ಯಭಿಚಾರ ಅಂತ ಹೇಳಿದ್ದಾರೆ. ಇನ್ನು ಅಸತಿ ವ್ಯಭಿಚಾರ ತಸ್ಯಾಪಿ ಬಾಧ್ಯತ್ವೇ. ಅದು ಬಾಧ್ಯ ಅಂತ ಹೇಳಿಬಿಡ್ತಿದ್ರಿ ನಾವು. ಯಾವುದನ್ನು? ಅಸತ್ತಾದ ಶಶವಿಷಾಣು ಕೂಡ ಬಾಧ್ಯ ಅಂತ ಹೇಳ್ತೀವಿ ನಾವು. ಅಂದರೆ ವಸ್ತು ಇದ್ದರೆ ಬಾಧ್ಯ ಅಂತ ಹೇಳಬೇಕಲ್ವಾ? ಹಾಗೆ ಹೇಳಿ ತಸ್ಯಾಪಿ ಬಾಧ್ಯತ್ವೇ ನ ಅಸತ್ವಸ್ಯ ಅಸ್ಥಿಭಾರಕಂ. ಇದು ಅವರ ವಾಕ್ಯ ಇದು. ಅದಕ್ಕೆ ಇನ್ವರ್ಟೆಡ್ ಕಾಮ ಹಾಕ್ಕೋಬೇಕು ನಾವು. ಅಸತ್ತಿಗೆ ಬಾಧ್ಯತ್ವ ಇಲ್ಲ ಅಂತ ಅವರೇ ಹೇಳಿದ್ದಾರೆ. ಅಸತ್ತಿಗೆ ಯಾವುದೂ ಕೂಡ ಬಾಧಕವಾದದ್ದು ಯಾವುದೂ ಇಲ್ಲ, ಅಸತ್ತಿಗೆ ವಸ್ತುವೇ ಇಲ್ಲ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಆ ವಚನ ವಿರೋಧ ಬರುತ್ತೆ. ನ ಅಸತ್ವಸ್ಯ ಅಸ್ಥಿ ಬಾಧಕಮಿತಿ ಆತ್ಮವಚನ ವಿರೋಧ. ಅಂದರೆ ತಮ್ಮವ್ರು ಹೇಳ್ಕೊಂಡಂಥ ಮಾತಿಗೆ ವಿರೋಧ ಬರುತ್ತೆ ಅಂತ. ಇನ್ನು ನಾ ಚತುರ್ಥಃ ಯಾವುದು? ಆತ್ಮತ್ವ ನಾಮ ಜ್ಞಾನತ್ವಂ ಅಂತದು. ಜ್ಞಾನತ್ವ ಅಂತ ಹೇಳಬೇಕು. ಹಾಗಾದ್ರೆ ಏನು ಹೇಳಿದಾಗಾಯಿತು? ಯತ್ರ ಯತ್ರ ಸತ್ವಂ ತತ್ರ ಜ್ಞಾನತ್ವ ಅಂತ ಹೇಳಬೇಕು. ಸಾಧ್ಯವ್ಯಾಪಕತ್ವ ಬಂತು. ಎಲ್ಲದಕ್ಕೂ ಉಪಾಧಿ ಸಾಧ್ಯಾಪಕತ್ವ ಸಾಧ್ಯಾಪಕತ್ವ ಹೇಳಬೇಕು. ಯತ್ರ ಸತ್ವಂ ಪರಬ್ರಹ್ಮಣಿ ತತ್ರ ಆತ್ಮತ್ವ ಯಾವುದು? ಜ್ಞಾನತ್ವ ವರ್ತತೇವ ಅಲ್ವಾ? ಯತ್ರ ಅಸತ್ವ ವಿರಹ ಹೇತು ಅದು ಪಕ್ಷದಲ್ಲಿ, ಅಲ್ಲಿ ಜ್ಞಾನತ್ವ ಇಲ್ಲ. ಘಟಪಟದಲ್ಲಿ ಜ್ಞಾನತ್ವ ಎಲ್ಲಿದೆ? ಸಾಧನಾ ವ್ಯಾಪಕತ್ವ ಬಂತು ಅಂತ ಹೇಳಬೇಕೀಗ ನೀವು ಅಲ್ವಾ? ಆದ್ದರಿಂದ ವಾಕ್ಯಂ. ಆದರೆ ಪಕ್ಷ ಏಕದೇಶವಾದದ್ದು ಯಾವುದು? ಘಟಪಟಾದಿಗಳು ಮಾತ್ರವಲ್ಲ, ಯಾವುದ್ಯಾವುದು ಮಿಥ್ಯ ಅದೆಲ್ಲ ತಗೋಬೇಕು. ಮಿಥ್ಯಾಭೂತ ವೃತ್ತಿಜ್ಞಾನವೂ ಕೂಡ ಅಲ್ಲಿ ಸೇರಿಕೊಂಡಿದೆ. ವೃತ್ತಿಜ್ಞಾನ ಮಿಥ್ಯ ಅವರಲ್ಲಿ. ಮನಪರಿಣಾಮ ರೂಪವಾದ ವೃತ್ತಿಜ್ಞಾನ ಮಿಥ್ಯ ಪಕ್ಷದಲ್ಲಿ. ಹಾಗೆ ಅಸತ್ವ ವಿರಹ ಎಲ್ಲಿದೆ? ಅಸತ್ವ ಎಲ್ಲಿಲ್ಲ? ಪಕ್ಷದಲ್ಲಿ. ಹಾಂ, ಹೇತು ಇರಬೇಕಲ್ವ ಅಲ್ಲಿ? ಪಕ್ಷದಲ್ಲಿದೆ. ಪಕ್ಷದ ಏಕದೇಶ ಯಾವುದು? ವೃತ್ತಿಜ್ಞಾನದಲ್ಲಿ ಅಸತ್ವ ವಿರಹ ಇದೆ ಅಲ್ವಾ? ಅಲ್ಲೇನಿಲ್ಲ? ಜ್ಞಾನತ್ವ ಇಲ್ಲ. ವೃತ್ತಿಜ್ಞಾನದಲ್ಲಿ ಜ್ಞಾನತ್ವ ಎಲ್ಲಿ ಬರುತ್ತೆ? ಜ್ಞಾನದಲ್ಲಿ ಜ್ಞಾನತ್ವ ಬರುತ್ತಾ? ಗುಣೇ ಗುಣ ಅನಂಗೀಕಾರ. ರಾಘವೇಂದ್ರ ಸ್ವಾಮಿ ಹಾಗೆ ಬರೀತಾರೆ ಅವರು. ಆ ವೃತ್ತಿಜ್ಞಾನ
ಪಕ್ಷದಲ್ಲಿ ಸೇರಿಸ್ಕೊಂಡು ಜ್ಞಾನತ್ವ ಬರುತ್ತೆ, ಆದರೆ ಸತ್ಯ ಇಲ್ಲ ಅಂತ. ಯಾವುದು? ವೃತ್ತಿಜ್ಞಾನ ಮಿಥ್ಯ. ಅಲ್ಲಿ ನೋಡು ಬರೀತಾ ನೋಡು. ನ ಚತುರ್ಥಃ ಪಕ್ಷೈಕದೇಶ ಅವ್ಯಾವೃತ್ತೇ, ಪಕ್ಷದ ಏಕದೇಶವಾದ ವೃತ್ತಿಜ್ಞಾನದಲ್ಲಿ ಸಾಧ್ಯ ವ್ಯಾಪಕತ್ವ ಬರುವುದಿಲ್ಲ ಅಂತ ಹೇಳ್ತಾರೆ. ಹೇಗೆ? ತಸ್ಯಾಪಿ ಅದಾಯಿತು. ಪಕ್ಷದೇಶ ಅವ್ಯಾವೃತ್ತೇ ಎಲ್ಲದು ನೋಡಿ. ಜ್ಞಾನತ್ವಸ್ಯ ರಾಯರು ಪಕ್ಷಭೂತ ಪ್ರಪಂಚ ಅಂತರ್ಗತ ವೃತ್ತಿರೂಪಜ್ಞಾನೇ ಸತ್ವೇನ. ಜ್ಞಾನತ್ವ ಎಂಬತಕ್ಕಂಥದ್ದು ಪಕ್ಷಭೂತವಾದ ಪ್ರಪಂಚ ಅಂತರ್ಗತವಾದ ವೃತ್ತಿರೂಪಜ್ಞಾನದಲ್ಲಿ ಸೇರಿದೆ. ಪ್ರಪಂಚದ ವೃತ್ತಿಜ್ಞಾನವೂ ಸೇರಿತು, ಅಲ್ಲಿ ಜ್ಞಾನತ್ವ ಇದೆ ಅಲ್ವಾ? ಜ್ಞಾನತ್ವ ಇದೆ. ಆದರೆ ತದಭಾವರೂಪ ಉಪಾದ್ಯಭಾವೇನ, ಜ್ಞಾನತ್ವ ಭಾವರೂಪವಾದಕ್ಕಂಥ ಉಪಾಧಿ ಎಂಬತಕ್ಕಂಥದ್ದು ಬರಲಿಲ್ಲ. ಅದೇ ತಾನೇ ಉಪಾಧಿ ಅಂದರೆ. ಹಾಗೆ ಈಗ ಹಿಂಗೆ ಹೇಳಬೇಕು, ಆತ್ಮತ್ವ ನಾಮ ಜ್ಞಾನತ್ವ ಅಂತ ಹೇಳಬೇಕು. ಯತ್ರ ಸತ್ವಂ ತತ್ರ ಜ್ಞಾನತ್ವಂ ಅಂತ ಹೇಳಬೇಕು. ಬ್ರಹ್ಮನಲ್ಲಿ ಬಂತು, ಸಾಧ್ಯ ವ್ಯಾಪಕತ್ವ ಬಂತು. ಇನ್ನು ಅಸತ್ವ ವಿರಹ ಎಲ್ಲಿದೆ? ಪಕ್ಷದಲ್ಲಿದೆ. ಘಟಪಟಾದಿ ಪ್ರಪಂಚ ಅಸತ್ವ ವಿರಹ ಇದೆ. ಯಾಕೆ? ಅವರ ಮತ ಪ್ರಕಾರ ಅಲ್ವಾ? ವಿಮತದಲ್ಲಿದೆ. ಯತ್ರ ಅಸತ್ವ ವಿರಹ ಪಕ್ಷದಲ್ಲಿ ತತ್ರ ಜ್ಞಾನತ್ವ ನಾಸ್ತಿ ಅಂತ ಅವ್ರು ಹೇಳಬೇಕು. ಯಾರು? ಮಾಯಾವಾದಿಗಳು ಹೇಳಬೇಕು. ಯಾರು ಆತ್ಮತ್ವ ನಾಮ ಜ್ಞಾನತ್ವ ಅಂತ ಹೇಳ್ತಾರೋ ಅವರು ಸಾಧ್ಯ ವ್ಯಾಪಕತ್ವ ಬ್ರಹ್ಮನಲ್ಲಿ ಹೇಳಿ ಸಾಧನ ಅವ್ಯಾಪಕತ್ವವನ್ನು ಎಲ್ಲಿ ಹೇಳಬೇಕು? ಪಕ್ಷದಲ್ಲಿ ಹೇಳಬೇಕು. ಸಾಧನ ಅಸತ್ವ ವಿರಹ ಎಂಬತಕ್ಕಂಥದ್ದು ಪಕ್ಷದಲ್ಲಿದೆ, ಅಲ್ಲಿ ಜ್ಞಾನತ್ವ ಇಲ್ಲ ಅಂತ ಹೇಳಬೇಕು. ಆದರೆ ವೃತ್ತಿಜ್ಞಾನ ಎಂಬತಕ್ಕಂಥದ್ದು ಮಿಥ್ಯ. ಆದ್ದರಿಂದ ಪ್ರಪಂಚದಲ್ಲಿ ಅದು ಕೂಡ ಪಕ್ಷವು ಪ್ರವೇಶ ಆಗೋಯ್ತು. ಆ ಜ್ಞಾನದಲ್ಲಿ ಜ್ಞಾನತ್ವನೇ ಇದೆ, ಜ್ಞಾನತ್ವ ಇರಬಾರ್ದು, ಉಪಾಧಿ ಇರಬಾರ್ದಲ್ವಾ? ಯಾಕೆ? ಸಾಧನ ವ್ಯಾಪಕ ಆಗೋಯಿತು. ಜ್ಞಾನತ್ವ ಎಂಬುದು ಸಾಧನ ವ್ಯಾಪಕ ಆಗೋಗುತ್ತೆ, ಉಪಾಧಿ ಆಗೋದಿಲ್ಲ. ಆದ್ದರಿಂದ ಜ್ಞಾನತ್ವ ಅಂತ ಹೇಳಿ ಬರೋದಿಲ್ಲ. ನೋಡಿ, ಅಸತಿ ವ್ಯಭಿಚಾರಾತ ಆಯಿತು, ರಸ್ಯಾಭಾದ್ಯತೆ ಆಯಿತು. ನಾ ಚತುರ್ಥಃ ಅಂದರೆ ಜ್ಞಾನತ್ವಂ ಪಕ್ಷೈಕ ದೇಶ ಆವೃತ್ತೇ. ಯಾವುದು ಪಕ್ಷೈಕ ದೇಶ ಅಂದರೆ ಯಾವುದು? ವೃತ್ತಿಜ್ಞಾನ. ವೃತ್ತಿಜ್ಞಾನದಲ್ಲಿ ಜ್ಞಾನತ್ವ ಇಲ್ಲ, ಹೇತು ಇದೆ, ಜ್ಞಾನತ್ವನೇ ಇದೆ ಅಲ್ಲಿ. ಅದನ್ನು ಸಾಧನ ಅವ್ಯಾಪಕವಾಗಿರಬೇಕು, ಸಾಧನ ವ್ಯಾಪಕವೇ ಆಗೋಯಿತು ಉಪಾಧಿ. ಹಾಗೇನು ಬಂತು? ದೋಷ ಹೇಳಿದಾಗಾಯಿತು, ಭಾಗ ಸಿದ್ಧಿ ಹೇಳಿದಾಗಾಯಿತು. ಪಕ್ಷದ ಏಕದೇಶವಾದ ವೃತ್ತಿಜ್ಞಾನದಲ್ಲಿ ಅಲ್ವಾ ಆತ್ಮತ್ವ ಜ್ಞಾನತ್ವ ಎಂಬತಕ್ಕಂಥದ್ದು ಬರಲಿಲ್ಲ. ಆದ್ದರಿಂದ ಅಲ್ವಾ ಆತ್ಮತ್ವನ ಜ್ಞಾನತ್ವ ಇದಲ್ಲ, ಜ್ಞಾನತ್ವನೇ ಇದೆ, ಜ್ಞಾನತ್ವ ಅಭಾವ ಬರಲಿಲ್ಲ, ಸಾಧನ ಅವ್ಯಾಪಕತ್ವ ಬರಬೇಕಲ್ಲ. ಅದೇ ಇದು ವೃತ್ತಿಜ್ಞಾನ ಪಕ್ಷದಲ್ಲಿ ತಗೊಂಡ್ರೆ, ಜ್ಞಾನತ್ವ ಅವ್ರದ್ದು ಹೇಳಿದ ಹೇತು ಇಟ್ಕೊಂಡ್ರೆ ಜ್ಞಾನತ್ವ ಪಕ್ಷದಲ್ಲಿ ಬಂತು, ಜ್ಞಾನತ್ವ ಆತ್ಮನಲ್ಲಿ ಇರೋದ್ರಿಂದ ಸಾಧನ ಅವ್ಯಾಪಕತ್ವ ಬರಲಿಲ್ಲ ಅಂತ. ಆತ್ಮನಲ್ಲಿ ಜ್ಞಾನ ಇರುತ್ತಲ್ಲ, ಆತ್ಮನಲ್ಲಿ ಜ್ಞಾನ ಇಲ್ಲಿ ಇನ್ಯಾರಲ್ಲಿ ಇರುತ್ತೋ ಅದಕ್ಕೆ ಸಾಧನ ಅವ್ಯಾಪಕತ್ವ ಬರಲ್ಲ. ಅಲ್ಲೇ ಯಾಕೆ ಹೇಳಿ? ಆತ್ಮನಲ್ಲಿ ಯಾಕೆ ಹೇಳಬೇಕೀಗ? ಆತ್ಮ ಪಕ್ಷ ಕೊಡಿ ಎಲ್ಲಿ ಸೇರಿಕೊಂಡಿದ್ದಾನೆ? ಅವನು ಸತ್ತಲ್ವ? ಅವನು ಮಿಥ್ಯಾಭೂತವಾದ ಪಕ್ಷ ತಗೋಬೇಕಲ್ವಾ? ಈಗ ಅವ್ಯಾಪಕತ್ವವನ್ನು ಪಕ್ಷದಲ್ಲಿ ಹೇಳಬೇಕೀಗ. ಸಾಧನ ಅವ್ಯಾಪಕತ್ವ ಪಕ್ಷಾಂತರ ಭಾವೇನ ಹೇಳಬೇಕು. ಈಗ ಸಾಧ್ಯ ವ್ಯಾಪಕತ್ವ ಬ್ರಹ್ಮನಲ್ಲಿ ಹೇಳಿಬಿಟ್ಟು ಮುಗೀತದು. ಆತ್ಮ ಬ್ರಹ್ಮ ಎಲ್ಲ ಒಂದೇ ಅಲ್ವಾ? ಯತ್ರ ಯತ್ರ ಸತ್ವಂ ಪರಬ್ರಹ್ಮಣಿ ತತ್ರ ಜ್ಞಾನತ್ವಂ ಅಸ್ತಿ. ಹಾಗೆ ಜ್ಞಾನತ್ವಕ್ಕೆ ಸಾಧ್ಯ ವ್ಯಾಪಕತ್ವ ಬಂತು, ಉಪಾಧಿ ಒಂದು ಭಾಗ ಬಂತು. ಸಾಧನ ಅವ್ಯಾಪಕತ್ವ ಬರಬೇಕು. ಸಾಧನ ಯಾವುದು? ಅಸತ್ವ ವಿರಹ, ಅದೆಲ್ಲಿದೆ? ಪಕ್ಷದಲ್ಲಿದೆ. ಅದು ಆ ಪಕ್ಷದಲ್ಲಿ ಘಟಪಟಾದಿಗಳಿಂದ ಅಷ್ಟೇ ತೊಗೊಂಡ್ರೆ ಜ್ಞಾನತ್ವ ಇಲ್ಲ, ಅಲ್ಲಿ ಸಾಧನ ವ್ಯಾಪಕ ಬಂತು, ಕೂಡಿಸ್ಬಿಟ್ಟ ಅವನು. ಅದು ನಾವು ಹೇಳೋದೇನೆಂದರೆ, ನಿಮ್ಮ ಮತ ಪ್ರಕಾರ ಪರಬ್ರಹ್ಮ ಬಿಟ್ಟು ಎಲ್ಲವೂ ಮಿಥ್ಯ ಆದ್ದರಿಂದ, ವೃತ್ತಿಜ್ಞಾನ ಕೂಡ ಮಿಥ್ಯ ಆದ್ದರಿಂದ ಅಲ್ಲಿ ಕಲ್ಪಿತ ಆತ್ಮ ಹೆಂಗೆ ಸೇರಿಸಿದ್ವೋ ಹಾಗೆ ವೃತ್ತಿಜ್ಞಾನವೂ ಕೂಡ ಪಕ್ಷದಲ್ಲಿ ಸೇರಿಬಿಡ್ತು, ಅದು ಮಿಥ್ಯಾನೇ, ಪಕ್ಷಕ್ಕೆ ಸೇರಿಬಿಡ್ತು ಮಿಥ್ಯ ಆದ್ದರಿಂದ. ಆದರೆ ಅಲ್ಲಿ ಜ್ಞಾನತ್ವನೇ ಇದೆ, ಎತ್ತರ ಎತ್ತರ ಬರೋಲ್ಲ, ಘಟಬಡಲ್ಲಿ ಬರುತ್ತೆ. ಎತ್ತರ ಅಂದರೆ ಜ್ಞಾನ, ವೃತ್ತಿಜ್ಞಾನವೂ ತೊಗೊಂಡ್ವಿ ನಾವು. ರಾಯರು ಬರೀತಾರೆ ನೋಡಿ ಸ್ಪಷ್ಟವಾಗಿ, ಜ್ಞಾನತ್ವಸ್ಯ ಪಕ್ಷಭೂತ ಪ್ರಪಂಚ ಅಂತರ್ಗತ ವೃತ್ತಿರೂಪಜ್ಞಾನೇ ಸತ್ವೇನ
ತದಭಾವ ರೂಪ ಉಪಾಧ್ಯಭಾವೇನ ಸಾಧನ ಅವ್ಯಾಪಕ ರೂಪ ಉಪಾಧಿ ಬರಲಿಲ್ಲ ಆದ್ದರಿಂದ ಅಂತ ಅರ್ಥ ಅದು. ಅಂದ್ರೆ ಒಂದು ದೇಶದಲ್ಲಿ ಸಾಧನ ಹಾಗಾದರೆ ಪ್ರಪಂಚದಲ್ಲಿ ನೀವು ಸತ್ವಾಭಾವವನ್ನು ಸಾಧನೆ ಮಾಡಲಿಕ್ಕೆ ಹೋದ್ರಿ ಅಂದರೆ ಭಾಗಸಿದ್ಧಿ ಎಂಬತಕ್ಕಂಥದ್ದು ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಮೇಲೆ ಇನ್ಯಾವುದು ಚತುರ್ಥ ಆಯಿತು. ಆಮೇಲೆ ಪಕ್ಷೇಕ ದೇಶ ವ್ಯಾವೃತ್ತಿ ನ ಪಂಚಮಃ ಯಾವುದದು? ಜ್ಞಾನ ಆಧಾರತ್ವ. ಅಸತ್ವ ವಿರಹ ವಿಮತಂ ಅಂತ ಹೆಂಗೆ? ಹಾಂ, ಅಸತ್ವ ವಿರಹ ಪಕ್ಷದಲ್ಲಿ ಇದೆ ಅಂತ ಹೆಂಗೆ? ಅಸತ್ವ ವಿರಹ ಅಂದರೆ ಸತ್ತು ಅಂತ ಆಯ್ತದೆ, ಅದು ಪಕ್ಷದಲ್ಲಿ ಹೆಂಗೆ ಬರುತ್ತೆ? ಪಕ್ಷ ವಿಮತ ಸತ್ವ ಯಾಕೆ ಬರಲ್ಲ? ಅಲ್ಲ, ಅಸತ್ವ ವಿರಹ ಅಂದರೆ ಸತ್ತ ಆಯಿತು. ಅಲ್ಲಪ್ಪ, ನಮ್ಮದ ಪ್ರಕಾರ ಏನಾಗುತ್ತೆ ಅಂದರೆ ಘಟಪಟಾದಿಗಳು ಎಲ್ಲವೂ ಕೂಡ ನಾವು ಹೇಳ್ತಾ ಇರೋದು ಅದು ನಮ್ಮ ಪ್ರಕಾರ ಇದ್ದೇ ಇದೆ. ದೋಷ ಅವನಿಗೆ ದೂಷಣ ಮಾಡುವಾಗ ಅವನ ಪ್ರಕಾರ ನಾವು ಹೇಳೋದು ಪರನ್ಯಾಯೇನೇವ ದೂಷಣಂ ಅಂತ. ನಮ್ಮ ನ್ಯಾಯ ಇಟ್ಕೋಬಾರ್ದು. ನಮ್ಮ ಪ್ರಕಾರ ಅಸತ್ವ ವಿರಹ ಎಂಬತಕ್ಕಂಥದ್ದು ಏನಿದೆ ಸತ್ವ, ಅವನ ಪ್ರಕಾರ ಇಟ್ಕೋ ಪರವಾಗಿಲ್ಲ. ವ್ಯಾವಹಾರಿಕ ಸತ್ವ ಒಪ್ಪಿದ್ದಾನಲ್ಲ, ನಾವು ಪಾರಮಾರ್ಥಿಕ ಸತ್ವ ಒಪ್ಪಿದ್ದೀವಿ. ತ್ರಿಕಾಲ ಅಭದ್ಯತ ರೂಪವಾದಕ್ಕಂಥ ಪರಬ್ರಹ್ಮನ ಯಾವ ಸತ್ವ ಇದೆ ಅದೇ ಸತ್ವ ಪ್ರಪಂಚಕ್ಕೆ ನಾವು ಒಪ್ಪಿದ್ದೇವೆ ಅಲ್ವಾ? ಆದರೆ ಅವನು ಪ್ರಕಾರ ವ್ಯಾವಹಾರಿಕ ಸತ್ವ ಅಂತ ಒಪ್ಪಿದ್ದಾನೆ ಇಲ್ವ? ಕಲ್ಪಿತವಾದ ಅಷ್ಟೇ ಸಾಕು. ಅಸತ್ವ ವಿರಹ ಅಂದರೆ ವ್ಯಾವಹಾರಿಕ ಸತ್ವ ಪ್ರಪಂಚದಲ್ಲಿ ಇದೆ ಪ್ರಕಾರ. ಅದೆಲ್ಲ ಗೊತ್ತಿದೆ ಅಂತ ಅದು ಹೇಳಿಕ್ಕೆ ಹೋಗಲ್ಲ, ಅಷ್ಟೇ ಅದು ಅಲ್ವಾ? ವೃತ್ತಿಜ್ಞಾನ ಎಂಬತಕ್ಕಂಥಲ್ಲಿ ಜ್ಞಾನತ್ವನೇ ಬಂತು. ಹಾಗೆ ಎತ್ತರ ಸಾಧನಂ ತತ್ರ ಉಪಾಧಿ ಇರಬಾರದು ಅಲ್ವಾ? ಅದು ಜ್ಞಾನತ್ವ ಎಂಬುದು ಉಪಾಧಿ, ಅದು ವೃತ್ತಿಜ್ಞಾನದಲ್ಲಿ ಜ್ಞಾನತ್ವನೇ ಇದೆ. ಆದರೆ ಪಕ್ಷದ ಏಕದೇಶದಲ್ಲಿ ಜ್ಞಾನತ್ವ ಎಂಬುದು ಬರಲಿಲ್ಲ, ಜ್ಞಾನತ್ವ ಬಂತು. ಅದಕ್ಕಾಗಿ ಸಾಧನ ಅವ್ಯಾಪಕವಾಗಲಿಲ್ಲ, ಯಾವುದೋ ಉಪಾಧಿ. ಆದ್ದರಿಂದ ಭಾಗಸಿದ್ಧಿ ಬಂತು ಅಂತ ಹೇಳಿದರು. ಅದ ಮೇಲೆ ಇವರು ಪ್ರಶ್ನೆ ಮಾಡ್ಕೊತಾರೆ. ರಾಯರು ನ್ಯಾಯಾಮೃತದ್ದು ಹೇಳ್ತಾರೆ. ಅಲ್ಲೇನಾಗಿದೆ ಅಂದರೆ, ಈಗ ಸಾಂಖ್ಯ ಮತ್ತು ವೇದಾಂತಿಗಳಿದ್ದಾರೆ. ಸಾಂಖ್ಯ ವೇದಾಂತಿನಂತೂ ಕರಣವೃತ್ತತ್ಯ ಜ್ಞಾಯತೆ ಅನೇನ ಇತಿ ಜ್ಞಾನಂ. ಯಾವುದರಿಂದ ನಾವು ಕರಣವ್ಯುತ್ಪತ್ತಿ ಅಂದರೆ ಅದೇನೆ ಭಾವವ್ಯುತ್ಪತ್ತಿ ಕರಣವ್ಯುತ್ಪತ್ತಿ ಅಂತ. ಜ್ಞಾನಾತಿ ಎಂಬತಕ್ಕಂಥ ಕ್ರಿಯಾಪದ ಇದೆ, ಅದಕ್ಕೆ ಭಾವಾರ್ಥ ಇಟ್ಕೊಂಡ್ರಾಗ ಜ್ಞಾನ ಅಂತ ಆಗುತ್ತೆ. ಭಾವ ಅಂದರೆ ಏನು? ಧಾತ್ವರ್ಥ, ಜ್ಞಾನ ಅಂತ ಆಗುತ್ತೆ ಅಲ್ವಾ? ಕರಣವ್ಯುತ್ಪತ್ತಿ ತಿಳ್ಕೊಂಡಾಗ ಜ್ಞಾಯತೆ ಅನೇನ ಇತಿ ಜ್ಞಾನಂ. ಯಾವುದರಿಂದ ವಸ್ತುವಿನ ಜ್ಞಾನ ಬರುತ್ತೋ ಅದಕ್ಕೆ ಸಾಧನವು ಅದೊಂದು ಬರುತ್ತೆ. ಹಾಗಾದರೆ ಸಾಂಖ್ಯವೇದಾಂತಿನಂತೂ ಕರಣವ್ಯುತ್ಪತ್ತಿಯ ಬುದ್ಧಿವೃತ್ತಿ ನ ಜ್ಞಾನಮಿತಿ ವಿವರಣೋಕ್ತೇ. ಬುದ್ಧಿವೃತ್ತಿ ಇದಲ್ಲ, ಅದು ಅಂದರೆ ವೃತ್ತಿಜ್ಞಾನ. ಬುದ್ಧಿ ವೃತ್ತಿ ಉಲ್ಟಾ ಮಾಡಿ ಹೇಳಿದ್ದಾರೆ ಅಷ್ಟೇ, ಬುದ್ಧಿವೃತ್ತಿ ಅಂತ. ನಾ ಜ್ಞಾನಮಿತಿ ವಿವರಣೋಕ್ತೇ ವೃತ್ತೇ ಜ್ಞಪ್ತಿತ್ವ ನ ಇತಿ ನೋಕ್ತದೋಷ ಇತಿ ಚೇನ್ನ. ಅದು ಜ್ಞಾನವೇ ಅಲ್ವಲ್ರಿ ಅದು. ಹಾಂ, ವೃತ್ತಿಜ್ಞಾನ ಅಲ್ಲ. ವೃತ್ತಿಜ್ಞಾನಕ್ಕೆ ನಾವೇನು ದೋಷ ಹೇಳಿದ್ವಿ ನಾವು, ಅದು ವೃತ್ತಿಜ್ಞಾನವೇ ಅಲ್ವಲ್ಲ ಅದು. ಯಾಕೆ ಅಂದರೆ ಕರಣವ್ಯುತ್ಪತ್ತಿ ಮಾಡಿಕೊಂಡಾಗ, ಕರಣವ್ಯುತ್ಪತ್ತಿ ಅಂದರೆ ಏನು? ಜ್ಞಾಯತೆ ಅನೇನ ಇತಿ ಅಂತ ಕರಣವ್ಯುತ್ಪತ್ತಿ ಮಾಡಿಕೊಂಡಾಗ ಯಾವುದರಿಂದ ತಿಳಿಯಲ್ಪಡುತ್ತೋ ಅದು ಜ್ಞಾನ ಅಲ್ವಾ? ಹಾಗಾದರೆ ನಮ್ಮಿಂದ ತಿಳಿಯಲ್ಪಡುತ್ತೆ ಜ್ಞಾನ ಅಲ್ವಾ? ಆದ್ದರಿಂದ ಆಯಿತು, ಜ್ಞಾನದಲ್ಲಿ ಜ್ಞಾನತ್ವ ಇಲ್ಲ, ನಮ್ಮಲ್ಲಿ ಜ್ಞಾನತ್ವ ಇರೋದು. ಬುದ್ಧಿವೃತ್ತಿ ಎಂಬುದಕ್ಕಂಥದ್ದು ನಾ ಜ್ಞಾನಮಿತಿ ವಿವರಣೋಕ್ತಿ ಅವನೇ ಹೇಳಿಬಿಟ್ಟಿದ್ದಾನೆ. ಆದ್ದರಿಂದ ವೃತ್ತೇ ಜ್ಞಪ್ತಿತ್ವಂನ, ಆ ವೃತ್ತಿ ಇದಲ್ಲ ಅದಕ್ಕೆ ಜ್ಞಪ್ತಿತ್ವನೇ ಇಲ್ಲ, ಜ್ಞಾನತ್ವನೇ ಇಲ್ಲ. ಅದಕ್ಕೆ ಜ್ಞಪ್ತಿ ಅಂದರೂ ಒಂದೇ, ಜ್ಞಾನತ್ವ ಅಂದರೂ ಒಂದೇ. ಆದ್ದರಿಂದ ಅನೋಕ್ತ ದೋಷ. ಹಾಗೆ ಸಾಧನ ವ್ಯಾಪಕತ್ವ ಬಂತಲ್ಲ ಅಂತ ಹೇಳ್ಬೋದು. ತಥಾಪಿ ವೃತ್ತೇ ಜ್ಞಾನತ್ವಾಭಾವೇ, ವೃತ್ತಿಯನ್ನು ನೀವು ಜ್ಞಾನವೇ ಅಲ್ಲ ಅಂತ ಹೇಳೋದಾದರೆ ಪುರಾಣಾದಿಗಳಲ್ಲಿ ಸ್ಮೃತಿಗಳಲ್ಲಿ ಜ್ಞಾನ ಅಂತ ಹೇಳಿದ ವಿರೋಧ ಬರುತ್ತೆ ಅಂತ ಹೇಳ್ತಾರೆ. ಪರೋಕ್ಷ ವೃತ್ತಿ ವಿಷಯೇಶು, ಯಾವುದು ಪರೋಕ್ಷ ವೃತ್ತಿಗಳಿದೆ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರತಕ್ಕಂಥ ಪರೋಕ್ಷ ವೃತ್ತಿಗಳಿದೆ. ವಿಷಯೇಶು ಅಜ್ಞಾನ ನಿವೃತ್ತಿ ವ್ಯವಹಾರ ಸ್ಮೃತಿನಾಂ ಅನುಭವತ್ತೇ. ಪರೋಕ್ಷ ವೃತ್ತಿ ವಿಷಯೇಶು ಅಜ್ಞಾನ ನಿವೃತ್ತಿ. ಅಜ್ಞಾನ ನಿವೃತ್ತಿ ಎಂಬತಕ್ಕಂಥದ್ದೇ ಆಗೋದಿಲ್ಲ. ಜ್ಞಾನ ಒಪ್ಪಲಿಲ್ಲ ಅಂದರೆ
ಅಲ್ವಾ? ಜ್ಞಾನ ಇದ್ದರೆ ಮಾತ್ರ ಅಜ್ಞಾನ ನಿವೃತ್ತಿ ಆಗೋದು. ಆದ್ದರಿಂದ ಅಜ್ಞಾನ ನಿವೃತ್ತಿ ಆಗಬೇಕು ಅಂತಿದ್ದೆ ಪರೋಕ್ಷ ವೃತ್ತಿ ಎಂಬತಕ್ಕಂಥದ್ದು ಅವುಗಳಲ್ಲಿ ಪರೋಕ್ಷ ವಿಷಯಕವಾದ ಜ್ಞಾನ ಬಂದಾಗ ಅದಕ್ಕೆ ನಿವೃತ್ತಿಯನ್ನು ಒಪ್ಪಲಿಲ್ಲ ನಾವು ಅಂತ ಹೇಳಿದ್ರೆ ಆಗ ಅಜ್ಞಾನ ನಿವೃತ್ತಿ ಎಂಬತಕ್ಕಂಥದ್ದು ಆಗೋದಿಲ್ಲ. ಯಾಕೆ? ಜ್ಞಾನ ಎಂಬತಕ್ಕಂಥದ್ದು ಅಜ್ಞಾನ ಸೇವೆ ನಿವರ್ತಕ್ಕಂಥ ನಿಯಮ ಅವ್ರದ್ದು. ನೀವು ಜ್ಞಾನತ್ವ ಹೇಳಿಲ್ಲ ಅಂದರೆ ಅಜ್ಞಾನ ನಿವೃತ್ತಿ ಅಂತ ಆಗೋದಿಲ್ಲ. ಆದರೆ ವ್ಯವಹಾರ ಆಗಿದೆ. ವ್ಯವಹಾರ ಸ್ಮೃತೀನಾಂ ಅನುಭವತ್ತೇ ತಾಸಾಂ ಜ್ಞಪ್ತಿ ಕಾರ್ಯತ್ವ. ಯಾವುದು? ವ್ಯವಹಾರ ಮತ್ತು ಸ್ಮೃತಿಗಳೆಲ್ಲವೂ ಕೂಡ ಅದು ಜ್ಞಪ್ತಿಯ ಕಾರ್ಯ, ಜ್ಞಾನದ ಕಾರ್ಯ ಅದು. ಆದ್ದರಿಂದ ಅದನ್ನು ಇದು ಮಾಡ್ಬೋದು. ಅದು ಹೇಗೆ ಅಂತ ಹೇಳಿದ್ರೆ ಧರ್ಮಾಧಿಕಂ ಜ್ಞಾನಾಮಿ ಇತಿ ವೃತ್ತೇ ಜ್ಞಪ್ತಿತ್ವ ಅವಗಾಖ್ಯ ಅನುಭವ ವಿರೋಧಾತಿಥಿ ಭಾವ. ಧರ್ಮಾಧಿಕಂ ಪರೋಕ್ಷ ವೃತ್ತಿಯಿಂದ ಅದೇನೆ. ಧರ್ಮ ಅದು ಕಣ್ಣು ಕಾಣಿಸಲ್ಲ, ಅದನ್ನು ನಾನು ತಿಳಿತೇನೆ ಅಂತ ಜ್ಞಾನ ಬಂತು. ಧರ್ಮಾದಿಗಳನ್ನು ತಿಳಿತೇನೆ ಅಂತ ಜ್ಞಾನ ಬಂತು. ಅದು ಜ್ಞಾನಾಂಬಿತ ಅದೊಂದು ವೃತ್ತಿ. ಅದು ಆ ವೃತ್ತಿಗೆ ಜ್ಞಪ್ತಿತ್ವವನ್ನು ಅದು ಅವಗಾಹನ ಮಾಡ್ತಾಯಿದೆ. ಅದು ಜ್ಞಪ್ತಿ ಅಂತ ಅವಗಾಹನ ಮಾಡ್ತಾಯಿದೆ. ಧರ್ಮಾದಿಗಳನ್ನು ತಿಳಿತೇನೆ ಎಂಬತಕ್ಕಂಥದ್ದು ಜ್ಞಪ್ತಿ ಆಯಿತು ಅಲ್ವಾ? ಅದರಿಂದ ಏನಾಯ್ತು ಅಲ್ಲಿ ತದ್ವಿಷಯಕವಾದ ಅಜ್ಞಾನ ನಿವೃತ್ತಿ ಆಗ್ತಾಯಿದೆ ನಮಗೆ. ಅದನ್ನು ವೃತ್ತಿಜ್ಞಾನವನ್ನು ನಾವು ಜ್ಞಪ್ತಿ ಅಂತ ಹೇಳಿಲ್ಲ ಅಂತ ಆದರೆ ಆಗ ಅಜ್ಞಾನ ನಿವೃತ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಟ್ಕೋಬೇಕು ಅಂತ ಒಂದು ವಿಶೇಷಾರ್ಥವನ್ನು ಬರೀತಾರೆ. ಇದಕ್ಕೆ ಹೋಗೋಣ. ಇದ್ಯಾವುದು? ನಾ ಚತುರ್ಥನ ಪಂಚಮಾನ ಇದು ಜ್ಞಾನಾಧಾರತ್ವ. ಹಾಂ, ಜ್ಞಾನಾಧಾರತ್ವ ಅಂತ ಹೇಳಬೇಕು. ಅದು ಆತ್ಮನ್ಯಭಾವ. ಆತ್ಮ ಇದ್ದಾನಲ್ಲ ಅವನಲ್ಲಿ ಬರಬೇಕು. ಯತ್ರ ಸತ್ವಂ ತತ್ರ ಜ್ಞಾನತ್ವ ಬರಬೇಕು. ಜ್ಞಾನತ್ವ ನಾಮ ಕಿಂ? ಆತ್ಮತ್ವ ನಾಮ ಜ್ಞಾನಾಧಾರತ್ವ ಬರಬೇಕು. ಹಾಗೆ ಯತ್ರ ಸತ್ವಂ ತತ್ರ ಜ್ಞಾನಾಧಾರತ್ವ ಬರಬೇಕು. ಸತ್ವ ಪರಬ್ರಹ್ಮನಿದೆ, ಅವನ ಜ್ಞಾನ ರೂಪ, ಜ್ಞಾನಕ್ಕೆ ಆಧಾರ ಅಲ್ಲ, ಆಶಯ ಅಲ್ಲ. ಆತ್ಮನೇ ಅಭಾವ ಅಂದರೆ ಸಾಧ್ಯ ವ್ಯಾಪಕತಾ ಭಂಗ. ಹೇಳು ಯತ್ರ ಸತ್ವಂ ತತ್ರ ಆತ್ಮತ್ವ ಅಂತ ಉಪಾಧಿ ಹೇಳಬೇಕು ಅಲ್ವಾ? ಕಿಂ ನಾಮ ಆತ್ಮತ್ವಂ ಪಂಚಮ ಪಕ್ಷ ಜ್ಞಾನಾಧಾರತ್ವಂ, ಜ್ಞಾನಕ್ಕೆ ಆಶಯನಾಗುವುದು ಅಂತ ಅರ್ಥ. ಹಾಗೆ ಎಲ್ಲಿ ಸತ್ವ ಇರುತ್ತೋ ಅಲ್ಲಿ ಜ್ಞಾನಕ್ಕೆ ಆಶಯತ್ವ ಇರೋದಿರಬೇಕು. ಆದರೆ ಪರಬ್ರಹ್ಮನ ಸತ್ವ ಇದೆ, ಅವರೊಪ್ಪಿದ್ದ ನಾವು ಒಪ್ಪಿದ್ದೇವೆ. ಅದು ಜ್ಞಾನ ಆಧಾರತ್ವ ಇಲ್ಲ, ಜ್ಞಾನ ರೂಪತ್ವ ಇದೆ. ಅದಕ್ಕೆ ಏನು ಹೇಳ್ತಾರೆ? ಜ್ಞಾನ ಆಧಾರತ್ವಕ್ಕೂ ಜ್ಞಾನ ರೂಪತ್ವಕ್ಕೂ. ಜ್ಞಾನಾಧಾರತ್ವ ಅಂತಂದ್ರೆ ಆಶ್ರಯನಾಗಿರುವಂಥದ್ದು. ಜ್ಞಾನ ಯಾರಲ್ಲಿ ಇದೆಯೋ ಅವನು ಜ್ಞಾನಾಧಾರ. ಯಾರು ಜ್ಞಾನವೇನೋ ಅವನು ಜ್ಞಾನಾಧಾರತ್ವ ಹಂಗೆ ಬರುತ್ತೆ. ಜ್ಞಾನ ರೂಪ. ಹಾಂ, ಈಗ ನಾವೆಲ್ಲ ಜ್ಞಾನ ಆಧಾರಗಳು. ನಾವು ಜ್ಞಾನಾಧಾರ ನಮ್ಮಲ್ಲಿ ಹೇಳ್ಬೇಕು. ಜ್ಞಾನವು ನಮ್ಮಲ್ಲಿದೆ ಆಶಯ. ನಾವು ಪರಮಾತ್ಮ ಜ್ಞಾನ ರೂಪ. ಆದ್ದರಿಂದ ಅವನಲ್ಲಿ ಜ್ಞಾನಾಧಾರತ್ವ ಎಂಬತಕ್ಕಂಥ ಇದು ಬರೋದಿಲ್ಲ. ಹಾಗೆ ಆಯಿತು. ಆತ್ಮನೇ ಅಭಾವ, ಆತ್ಮನಲ್ಲಿ ಬರೋದಿಲ್ಲ. ಬ್ರಹ್ಮಣಃ ಜ್ಞಾನ ರೂಪತ್ವಾತ್ ನ ಅಜ್ಞಾನ ಆಧಾರತ್ವಂ. ಯತ್ರ ಸತ್ವಂ ತತ್ರ ಜ್ಞಾನಾಧಾರತ್ವಂ ಇತ್ಯಸ್ಯ ಬ್ರಹ್ಮಣಿ ವ್ಯಭಿಚಾರಃ. ಬ್ರಹ್ಮಣಿ ವಿಚಾರ ಬಂತು. ಹಾಗೆ ಸಾಧ್ಯ ಅವ್ಯಾಪಕ ಆಗೋಯ್ತು. ಈಗ ಸಾಧ್ಯ ವ್ಯಾಪಕ ಆಗಲಿಲ್ಲ, ಅದನ್ನು ಉಪಾಧಿನೇ ಆಗೋದಿಲ್ಲ. ಶುದ್ಧಾತ್ಮನಃ ಜ್ಞಾನ ರೂಪತ್ವೇನ ತದಾಧಾರತ್ವಸ್ಯ ಹಾಂ, ಅದೇ ಹೇಳ್ತಾರೆ ನೋಡಿ. ಅಭಾವೇನ. ರಾಯರು ಹೇಳಿದ್ದಲ್ವಾ? ಆತ್ಮನ್ಯಭಾವಾತ್ ಶುದ್ಧಾತ್ಮನಃ ಜ್ಞಾನರೂಪತ್ವೇನ ತದಾಧಾರತ್ವಸ್ಯ ತ್ವನ್ಮತೆ ಅಭಾವೇನ ಸಾಧ್ಯ ಅವ್ಯಾಪಕತ್ವಾತ್. ಸಾಧ್ಯ ವ್ಯಾಪಕ ಆಗಲೇ ಇಲ್ಲ. ಅದಕ್ಕೇನೇನು ಹೇಳ್ಬೋದು? ಹಾಗಾದರೆ ಕಲ್ಪಿತ ಆತ್ಮಗಳು ಇದ್ದಾರಲ್ರಿ, ಅವರು ಜ್ಞಾನ ಆಧಾರ ಅಂತ ಹೇಳಬೇಕು. ಅದು ಪಕ್ಷಕೋಟಿ ಪ್ರವಿಷ್ಟ ಆದ್ದರಿಂದ ಅಲ್ಲಿ ದೋಷ ಬಂದೇ ಬರುತ್ತೆ. ಹಾಗೆ ಹೇಗಾಯಿತು? ತದ್ವತಃ ತಸ್ಯ ಪಕ್ಷ ನಿಕ್ಷೇಪ. ಯಾರು ಜ್ಞಾನಾಧಾರನಾಗಿದ್ದಾನೋ ಕಲ್ಪಿತ ಆತ್ಮರುಗಳು ಅವರು ಪಕ್ಷಕೋಟಿ ಪ್ರವಿಷ್ಟರಾಗಿದ್ದಾರೆ. ಅದೇ ಹೇಳಿದಾಗಾಯಿತು. ಆತ್ಮತ್ವ ನಾಮ ಕಿಂ ಜ್ಞಾನಾಧಾರತ್ವಂ. ಯತ್ರ ಸತ್ವಂ ತತ್ತ ಜ್ಞಾನಾಧಾರತ್ವ ಅಂತ ಉಪಾಧಿ ಹೇಳಬೇಕೀಗ. ಸಾಧ್ಯ ವ್ಯಾಪಕತ್ವ ಹೇಳಬೇಕು. ಆತ್ಮನಲ್ಲಿ ಸತ್ವ ಇದೆ, ಅಲ್ಲಿ ಜ್ಞಾನಾಧಾರತ್ವ ಹೇಳಬೇಕು. ಆದರೆ ಜ್ಞಾನಾಧಾರತ್ವದಲ್ಲಿ ಜ್ಞಾನ ರೂಪ ನೀವು ಒಪ್ಪಿದ್ದಿ, ಅಂದರೆ ಸಾಧ್ಯ ವ್ಯಾಪಕತ್ವ ಬರಲಿಲ್ಲ. ಇನ್ನೇನು ದೋಷ? ಅದಕ್ಕೆ ಏನು ಹೇಳಬೇಕು? ಏನು ಪರಿಹಾರ ಮಾಡ್ಕೋಬೋದು? ಅವರಾಗೆ
ಅಲ್ಲ ರೀ, ಆ ಪರಬ್ರಹ್ಮ ಏನೋ ಸತ್ ಹೌದು, ಕಲ್ಪಿತ ಆದರೆ ಕಲ್ಪಿತವಾದ ಆತ್ಮಗಳಿದ್ದಾರೆ, ಅಲ್ಲಿ ನಾವು ಜ್ಞಾನಾಧಾರ ಕಲ್ಪಿತ ಆತ್ಮಗಳು ಅಲ್ವಾ, ಅವರು ಜ್ಞಾನಾಧಾರ ಆಗ್ಬೋದಲ್ಲ ಅಂತ ಕೇಳಬೇಕು. ಆದರೆ ಅವ್ರ ಸತ್ವನೇ ಇಲ್ವಲ್ಲ ಅವರಲ್ಲಿ. ಅಸತ್ವ ಇದೆ. ಯತ್ರ ಯತ್ರ ಸತ್ವಂ ತತ್ರ ಜ್ಞಾನಾಧಾರತ್ವ ಅಂತ ಹೇಳಬೇಕು. ಕಲ್ಪಿತ ಆತ್ಮಗಳಲ್ಲಿ ಜ್ಞಾನಾಧಾರತ್ವ ಇದರಲ್ಲಿ ಅಂತ ಹೇಳಬೇಕು ತದ್ವತಃ. ಆದರೆ ಅಲ್ಲಿ ಸತ್ವನೇ ಇಲ್ಲ ಅಸತ್ವ ಇದೆ. ಅಲ್ವಾ. ಅದೇ ಹೇಳ್ತಾರೆ ನೋಡು, ತದ್ವತಃ ರಾಯರು ಹೇಳೋದು, ತದ್ವತಃ ತಸ್ಯ ಪಕ್ಷ ನಿಕ್ಷೇಪ ಅಂದರೆ ಯಾವುದು ಮಿಥ್ಯೆ ಆಗಿದೆ ಅದು ಪಕ್ಷಕೋಟಿ ಪ್ರವಿಷ್ಟ ಆಗೋಗಿದೆ. ಆಗಲಿ ಬಿಡಿ, ಏನಾಯಿತು ಅಂದರೆ ಉಪಾಧಿ ಹೇಳಿಕೆ ಬರುತ್ತೆ. ಉಪಾಧಿ ಅಲ್ಲ, ಹಿಂದಕ್ಕೆ ಹೋಗ್ಬೇಕು ನಾವು. ಈಗ ಪಕ್ಷಕೋಟಿ ಪ್ರವಿಷ್ಟ ಅಂದ್ರೆ ಏನು ಹೇಳಿದಾಗಾಯಿತು? ಅವರು ಕಲ್ಪಿತ ಆತ್ಮಗಳಾದ್ದರಿಂದ ನಾನು ಬೇರೆ ಹೇಳಿದೆ. ಈಗ ಕಲ್ಪಿತ ಆತ್ಮಗಳೇನಿದ್ದಾರೆ ಅವರಿದ್ದಾರಲ್ಲ, ಕಲ್ಪಿತ ಆತ್ಮಗಳು ಜ್ಞಾನಾಧಾರ ಆಗಬಹುದಲ್ಲ. ನಮ್ಮ ಶುದ್ಧ ಬ್ರಹ್ಮ ಮಾತ್ರ ಜ್ಞಾನ ಸ್ವರೂಪ, ಎಲ್ಲರೂ ನಾವು ಹೇಳಿಲ್ಲ ಅಂದರೆ. ಹಾಗೆ ಆ ಕಲ್ಪಿತ ಆತ್ಮರು ಅಂದರೆ ಮಿಥ್ಯಾ ಅಂತ ಆಯಿತು. ಮಿಥ್ಯಾಭೂತರಾದ್ರೆ ಪಕ್ಷಕೋಟಿ ಪ್ರವಿಷ್ಟ ಆಗಿಬಿಟ್ರು ಅಲ್ವಾ. ಪಕ್ಷಕೋಟಿ ಪ್ರವಿಷ್ಟ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಸಾಧನಾ ವ್ಯಾಪಕತ್ವ ಬರಲ್ಲ. ಹಾಂ ಹಾಂ, ಈ ಉಪಾಧಿ ಹೇಗೆ ಹೇಳಬೇಕು? ಯತ್ರ ಯತ್ರ ಸತ್ವಂ ತತ್ತದ್ದು ಜ್ಞಾನಾಧಾರತ್ವಂ ಪರಬ್ರಹ್ಮಣಿ. ಅದೇ ಜ್ಞಾನಾಧಾರತ್ವ ಇಲ್ಲ, ಸಾಧ್ಯ ವ್ಯಾಪಕತ್ವನೇ ಬರಲಿಲ್ಲ. ಅದಕ್ಕೇನು ಹೇಳಬೇಕೀಗ? ಅವರು ಕಲ್ಪಿತ ಆತ್ಮಗಳು ತುಂಬ ಜನ ಇದ್ದಾರೆ, ಅವ್ರಿಗೆ ಜ್ಞಾನಾಧಾರತ್ವ ಬರ್ಬೋದು ಅಂತ ಸಾಧ್ಯ ವ್ಯಾಪಕತ್ವ ಕೊಡುತ್ತೆ ಅಂತ ಹೇಳಬೇಕು. ಅದು ಅವರ ಪಕ್ಷಕೋಟಿ ಪ್ರವಿಷ್ಟ ಅಲ್ವಾ, ಮಿಥ್ಯಾದ್ದರಿಂದ. ಯಾವತ್ತೂ ಕೂಡ ಸಾಧ್ಯ ವ್ಯಾಪಕತ್ವವನ್ನು ಪಕ್ಷಾಂತರ್ಭಾವನೆ ಹೇಳೋದಲ್ಲ, ದೃಷ್ಟಾಂತ ಅಂತರ್ಭಾವನೆ ಹೇಳಬೇಕು. ಅದು ನಿಯಮ ಉಪಾಧಿದು. ಎಲ್ಲೇ ನೀವು ಅನುಮಾನ ನೋಡ್ರಿ, ಉಪಾಧಿ ದೋಷ ಹೇಳಿದಾಗ ಅದು ಸಾಧ್ಯ ವ್ಯಾಪಕತ್ವವನ್ನು ಯಾವತ್ತೂ ಕೂಡ ದೃಷ್ಟಾಂತ ಅಂತರ್ಭಾವನೆ ಹೇಳುತ್ತಾರೆ. ಈಗ ಉದಾಹರಣೆಗೆ ಯಾವುದು? ವಾಯು ಪ್ರತ್ಯಕ್ಷ ಸ್ಪರ್ಶಾಶಯ. ಯಾಕೆಂದರೆ ವಾಯು ಪ್ರತ್ಯಕ್ಷ ಸ್ಪರ್ಶಾಶಯ ಚಾಕ್ಷುಷತ್ವ ಅಂತ. ಇಲ್ಲಿ ಯಾವುದು ಉಪಾಧಿ? ಇಲ್ಲಿ ಸ್ಪರ್ಶ ಇಂದ್ರಿಯ ಹಾಂ, ವಾಚ ಪ್ರತ್ಯಕ್ಷ ವಾಯು ಪ್ರತ್ಯಕ್ಷ ಸ್ಪರ್ಶಾಶ್ರಯ ಸ್ಪರ್ಶಾಶ್ರಯವಾನ್ ವಾಯು ಪ್ರತ್ಯಕ್ಷ ಸ್ಪರ್ಶಾಶಯ ಅಂತೂ ಇಲ್ಲಿ ಉದ್ಭೂತ ರೂಪ ಉಪಾಧಿ, ಉದ್ಭೂತ ರೂಪವತ್ತ ಉಪಾಧಿ. ಈಗ ಎತ್ತರ ಎತ್ತರ ಸಾಧ್ಯ ಯಾವುದು? ಪ್ರತ್ಯಕ್ಷಾಶ್ರಯ ಆಶ್ರಯತ್ವ. ಪ್ರತ್ಯಕ್ಷಾಶ್ರಯತ್ವ ಘಟಾದಿಗಳಿಲ್ಲಿದೆ, ಅದೇ ಉದ್ಭೂತ ರೂಪ ಇದು ಸಾಧ್ಯ ಆಗುತ್ತೋ ಬಂದು. ಸಾಧನ ಯಾವುದು? ಪಕ್ಷ ಯಾವುದು ಮಾಡಿ? ವಾಯು ಅಲ್ವಾ. ವಾಯು ಪ್ರತ್ಯಕ್ಷ ಅಲ್ಲ, ವಾಯು ಪ್ರತ್ಯಕ್ಷ ಪ್ರತ್ಯಕ್ಷ ಸ್ಪರ್ಶಾಶಯತ್ವಾತ್ ಅಂತ ಅನುಮಾನ. ವಾಯು ಪ್ರತ್ಯಕ್ಷ ಸ್ಪರ್ಶಾಶಯತ್ವಾತ್ ಘಟವತ್ ಅಂತ ಅನುಮಾನ. ವಾಯು ಎಂಬುದು ಪ್ರತ್ಯಕ್ಷ ಅದೇ. ವಸ್ತುತ ವಾಯು ಪ್ರತ್ಯಕ್ಷ ಅಲ್ಲ, ಸ್ಪರ್ಶನ ಪ್ರತ್ಯಕ್ಷ ಯೋಗ್ಯ ಅಷ್ಟೇ, ಅವನು ಕಣ್ಣು ಕಾಣಿಸಲ್ಲ ಅವನು. ಆದರೆ ಪ್ರತ್ಯಕ್ಷ ಸ್ಪರ್ಶ ಇದ್ದಿದ್ದರಿಂದ ಅವನನ್ನು ಪ್ರತ್ಯಕ್ಷ ಅಂತ ಕರೀತಾ ಇದ್ದೀವಿ ನಾವು. ವಾಯು ಕಾಣಬೇಕು ನಮಗೀಗ, ರೂಪವೆಲ್ಲ ಕಾಣೋದು ಹೇಗೆ? ಹಾಗಾದರೆ ಪ್ರತ್ಯಕ್ಷ ಆಗಬೇಕಾಗಿದ್ದು ಯಾವುದು ಕಾರಣ ಅಂತ ಹೇಳಿದಾಗಾಯಿತು? ರೂಪ. ಆ ರೂಪವೇ ಇಲ್ಲ ಅವನಲ್ಲಿ ಅಂತ ಹೇಳಬೇಕೀಗ. ಹಾಗೆ ಉದ್ಭೂತ ರೂಪವತ್ತು ಉಪಾಧಿ. ಹಾಗಾದರೆ ಆದರೆ ಸಾಧ್ಯ ವ್ಯಾಪಕತೆಯಲ್ಲಿ ಹೇಳಬೇಕು ನಾವು ಘಟಾಂತರ ಭಾವೇನ ದೃಷ್ಟಾಂತ, ಪಕ್ಷಾಂತರ ಬಣ್ಣ ಸಾಧನಾ ವ್ಯಾಪಕತೆ ಹೇಳಬೇಕು. ಈಗ ಉದಾಹರಣೆಗೆ ವಾಯು ಪ್ರತ್ಯಕ್ಷ ಸ್ಪರ್ಶಾಶಯತ್ವ ಘಟವತ್ತು ಅಂದರೆ ಈಗ ಉದ್ಭೂತ ರೂಪವತ್ತು ಉಪಾಧಿ ಆದರೆ ಎಲ್ಲೆಲ್ಲಿ ಸಾಧ್ಯ ಅದರಲ್ಲಿ ಉದ್ಭೂತ ರೂಪ ಇರಬೇಕು. ಸಾಧ್ಯ ಎಲ್ಲಿದೆ? ಪ್ರತ್ಯಕ್ಷತ್ವ ಘಟಾದಿಗಳಲ್ಲಿದೆ, ಅಲ್ಲಿ ಉದ್ಭೂತ ರೂಪ ಇದ್ದೆ, ಅಂದರೆ ಹುಟ್ಟಿರುವ ರೂಪ. ಮೊದಲು ಇದ್ದಿಲ್ಲ, ಮಣ್ಣಾಗಿತ್ತು, ರೂಪ ಬಂತು, ಸಾಧ್ಯ ವ್ಯಾಪಕತ್ವ ಬಂತು. ಸಾಧನ ಯಾವುದು? ಪ್ರತ್ಯಕ್ಷ ಸ್ಪರ್ಶಾಶಯತ್ವ, ಅದು ವಾಯುವಿನಲ್ಲಿದೆ, ಇಲ್ಲ, ಸಾಧನಾ ವ್ಯಾಪಕತ್ವ ಬಂತು. ಹಾಗೆ ಹೇಳಬೇಕು ಯಾವತ್ತೂ ಕೂಡ. ಹಾಗಾದರೆ ಇಲ್ಲಿ ಕೂಡ ನಾವು ಆತ್ಮರನ್ನು ನಾವು ತೆಗೆದುಕೊಂಡಾಗ ಕಲ್ಪಿತ ಆತ್ಮರು ತುಂಬ ಜನ ಇರೋದರಿಂದ ಯಾವುದು ಅಲ್ಲ, ಕಲ್ಪಿತ ಆತ್ಮರ ಇರೋದರಿಂದ ಜ್ಞಾನ ಆಧಾರತ್ವ ಎಂಬತಕ್ಕಂಥ ಉಪಾಧಿ ಬರ್ಬೋದಲ್ಲ. ಯತ್ರ ಯತ್ರ ಸತ್ವಂ ತತ್ರ ತತ್ರ ಇದನ್ನು ಹೇಳಿದ್ರು. ಸತ್ವನೇ ಇಲ್ವಲ್ಲ ಅಲ್ಲಿ ಅಂತ ನಾವು ಹೇಳ್ಬೋದಾಗಿತ್ತು, ಅದು ಹೇಳಲ್ಲ ಅವರು.
ನೋಡಪ್ಪ, ಪಕ್ಷಾಂತರ್ಭಾವೇನ ಯಾವತ್ತೂ ಕೂಡ ಸಾಧನಾ ವ್ಯಾಪಕತ್ವ ಹೇಳಬೇಕು. ಆದರೆ ಕಲ್ಪಿತ ಆತ್ಮ ಅಂದರೆ ಪಕ್ಷಕೋಟಿ ಪ್ರವೇಶ ಆಗಿಬಿಟ್ರು ಅದು ಸಾಧನಾ ಅವ್ಯಾಪಕತ್ವ ಹೇಳ್ಬೋದು ಅಷ್ಟೇ. ನಾವು ಸಾಧ್ಯ ವ್ಯಾಪಕತ್ವ ಹೇಳಿ ಬರೋದಿಲ್ಲ ಅಂತ ತಾತ್ಪರ್ಯ. ಏನು ದೋಷ ಹೇಳಿದ್ರು ಇವರು? ಆತ್ಮನ್ಯಭಾವಾತ್ ಅಂದರು, ತದ್ವತಃ ತಸ್ಯ ಪಕ್ಷ ನಿಕ್ಷೇಪಾತ್ ಅಂದರು. ಅಷ್ಟೇ ಹೇಳ್ಬಿಟ್ರು ಅವರು. ತದ್ವತಃ ಪಕ್ಷ ನಿಕ್ಷೇಪಾತ್, ಅದಕ್ಕೆ ಅರ್ಥ ಬರೆದ್ರು. ಜ್ಞಾನಾಧಾರತ್ವಸ್ಯ ಪಕ್ಷೈಕದೇಶ ವ್ಯಾವೃತ್ತತ್ವೇ ತುರಿಯ ಪಕ್ಷ ಉಕ್ತ ದೋಷ ಇತ್ಯರ್ಥ. ಅದೇ ಜ್ಞಾನತ್ವ ದೋಷನೇ ಬರುತ್ತೆ. ತದ್ವತಃ ತಸ್ಯ ಪಕ್ಷ ನಿಕ್ಷೇಪಾತ್, ಸಾಧ್ಯ ವ್ಯಾಪಕದ ಅಷ್ಟೇ ಹೇಳೋದು. ಅಂದರೆ ಮತ್ತೆ ಇವರೆಲ್ಲ ಜ್ಞಾನ ಆಧಾರ ಆಗಬೇಕಾಗತ್ತೆ. ಇವರು ಮತ್ತೆ ಪರಬ್ರಹ್ಮ ಒಂದೇ ಆದ್ರಿಂದ ಶುದ್ಧ ಆತ್ಮನಿಗೆ ಜ್ಞಾನಾಧಾರತ್ವ ಅಭಾವ ಬರುತ್ತೆ. ಗೀತೆನ ಜ್ಞಾತೃತ್ವ ಅಲ್ಲ, ಅದೇ ಮೂರಾಗಿ ದೋಷ ಹೇಳ್ಬೋದು, ಏನು ತೊಂದರೆ ಇಲ್ಲ. ಆತ್ಮಾಶ್ರಯ ಹೇಳ್ಬೇಕು. ಸರಿ, ಅಷ್ಟು ಹೇಳ್ಬೋದು ಅಲ್ವಾ? ಮುಂದೆ ಏನು ಹೇಳಿದಾಗಾಯ್ತು ಈಗ? ಹಾಗಾದರೆ ನಾ ಷಷ್ಠ 5 ಆಯಿತಾ? ನಾ ಷಷ್ಠ ಯಾವುದು? ಸ್ವಪ್ರಕಾಶತ್ವ ಅಂತ ಹೇಳಬೇಕು. ಆ ಸ್ವಪ್ರಕಾಶತ್ವವನ್ನು ಮುಂದೆ ವಿಕಲ್ಪ ಮಾಡ್ಕೊತಾರೆ. ಸ್ವವ್ಯವಹಾರೇ ಸ್ವ ಅತಿರಿಕ್ತ ಸಮ್ಮಿಗ್ ಆಶಯತ್ವಂ ಮುಂದೆ ಹೇಳ್ತಾರೆ. ಸ್ವಪ್ರಕಾಶತ್ವ ನಾಮ ಸ್ವವ್ಯವಹಾರೇ ಸ್ವ ಅತಿರಿಕ್ತ ಸಮ್ಮಿತ್ ಅನಪೇಕ್ಷತ್ವಂ. ತನ್ನ ವ್ಯವಹಾರ ಮಾಡಲಿಕ್ಕೆ ತನಗಿಂತ ಅತಿರಿಕ್ತವಾಗಿರ್ತಕ್ಕಂಥ ಒಂದು ವಸ್ತುವಿನ ಅಪೇಕ್ಷೆ ಇಲ್ಲದೇ ಇರುವುದು ಸ್ವಪ್ರಕಾಶ. ಈಗ ಘಟಾದಿಗಳೇನಿದೆ ಅದರ ಜ್ಞಾನ ಬರಬೇಕಾಗಿದೆ. ಸ್ವವ್ಯವಹಾರೇ ಅಯಂ ಘಟ ಇತಿ ವ್ಯವಹಾರೇ ಅದಕ್ಕೆ ಘಟಕ್ಕಿಂತ ಅತಿರಿಕ್ತವಾದಕ್ಕಂಥ ಚಕ್ಷು ಇಂದ್ರಿಯದ ಇದಿದೆ, ಅದು ಸ್ವಪ್ರಕಾಶವಲ್ಲ. ಅದು ಆತ್ಮಜ್ಞಾನ ಬರಲಿಕ್ಕೆ ತನ್ನನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ. ಸ್ವವ್ಯವಹಾರೇ ಸ್ವ ಅತಿರಿಕ್ತ ಸಂವಿಧ ಅನಪೇಕ್ಷತ್ವ. ತನಗಿಂತ ಅತಿರಿಕ್ತವಾದ ಸಂವಿತ್ತೆಯಿಂದ ಜ್ಞಾನ, ಅದರ ಅಪೇಕ್ಷೆ ಇರಲ್ಲ, ಅದು ಸ್ವಪ್ರಕಾಶ ಅಂತ ಹೇಳಬೇಕು ನೀವು. ಅದಕ್ಕೆ ನಾವು ಖಂಡನೆ ಮಾಡ್ತೀವಿ ಮುಂದೆ. ಅದಕ್ಕೋಸ್ಕರ ಅದನ್ನು ಹೇಳಿಲ್ಲ, ಅಷ್ಟೇ ಹೇಳ್ಬಿಟ್ರು, ಅಷ್ಟೇ. ಅದೇ ನಾ ಷಷ್ಠ ಸ್ವಪ್ರಕಾಶತಾಯ ಉಪರಿ ಅಪಾಕಾರ್ಯತ್ವ. ಮುಂದೆ ಅದನ್ನು ಅಪಾಕರಣೆ ಮಾಡ್ತಾ ಇದ್ದೀವಿ ನಾವು. ನಾ ಸಪ್ತಮಃ 7ನೇದು. ಆತ್ಮಪದ ವಾಚ್ಯತ್ವ. ಹಾಂ, 8ನೇದಾ? 7ನೇದಾ? ಏನು ಆತ್ಮಪದ? ಆತ್ಮಪದ ವಾಚ್ಯತ್ವ ಮೊದಲು. ಅದು ಆತ್ಮಪದ ಅಕ್ಷತ 8. ಆತ್ಮಪದ ವಾಚ್ಯತ್ವ ಅಂತ ಹೇಳಬೇಕು. ಪರಬ್ರಹ್ಮ ಇದ್ದಾನಲ್ಲ ಅವನಿಗೆ ಹೇಳಬೇಕು. ಹಾಗೆ ಅನುಮಾನ ಹೇಳಿದಾಗಾಯಿತು. ವಿಮತಂ ಸತ್ವಂ ಅಸತ್ವ ವಿರಹಾತ್ ಅಂತ ಹೇಳುವಾಗ ಉಪಾಧಿ ಯಾವುದು? ಆತ್ಮತ್ವ ಅಂತ ಹೇಳಿದ. ಆತ್ಮತ್ವ ನಮಗೆ ಆತ್ಮಪದ ವಾಚ್ಯತ್ವ ಅಂತ ಹೇಳಬೇಕು. ಹಾಗೆ ಎತ್ತರ ಸತ್ವಂ ಪರಬ್ರಹ್ಮಣಿ ತತ್ ಆತ್ಮಪದ ವಾಚ್ಯತ್ವ ಬರಬೇಕು. ಅದು ಯಾವ ಶಬ್ದದ ವಾಚ್ಯ ಅಲ್ಲ. ಅವನು ಯಥೋ ವಾಚೋ ನಿವರ್ತಂತೆ, ಅದೇ ಸಾಧ್ಯ ವ್ಯಾಪಕತ ಭಂಗ ಅಲ್ವಾ? ಆತ್ಮಪದ ವಾಚ್ಯತ್ವ ಅಂತ ಹೇಳಬೇಕು. ಯಾಕೆ? ಅವಾಚ್ಯಂ ಸರ್ವ ಶಬ್ದೇ ಸ್ತತು ಅಂತ ಅವರದೇ ಒಂದು ಇದಿದೆ. ಯಾವ ಶಬ್ದದಿಂದಲೂ ವಾಚ್ಯ ಆಗುವುದಿಲ್ಲ ಅವನು, ಎಲ್ಲ ಲಕ್ಷಣದಿಂದ ಮಾಡ್ಬೋದು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಸರ್ವಶಬ್ದದಿಂದ ಅವಾಚ್ಯತ್ವ ಒಪ್ಪಿದ್ದೀನಿ, ಅದಕ್ಕೋಸ್ಕರವಾಗಿ ಅಲ್ಲಿ ಬರೋದಿಲ್ಲ. ಆತ್ಮತ್ವ ವಾಚ್ಯತ್ವ ಇಲ್ಲ, ಹಾಗಾದ್ರೆ ಆತ್ಮನಲ್ಲೇ ಇಲ್ಲ. ಅದು ಆತ್ಮಪದ ವಾಚ್ಯತ್ವ ಎಂಬ ಆತ್ಮತ್ವ ಅಂದರೆ ಆತ್ಮನಲ್ಲೇ ಇಲ್ಲ, ಅದಕ್ಕೋಸ್ಕರ ಅದು ಬರೋದಿಲ್ಲ. ಇನ್ನೇ ಹೇಳಬೇಕು, ಆತ್ಮಪದ ಲಕ್ಷತ್ವ ಅಂತ ಹೇಳಬೇಕು ಅಲ್ವಾ? ಅದಕ್ಕೇನು ದೋಷ ಹೇಳಿದ್ರು? ನಾ ಅಷ್ಟಮಃ ಹೇಳಿದ್ರಾ? ನಾ ಸಪ್ತಮಃ ಆತ್ಮನೇ ಅಭಾವಾತು. ನಾಂತ್ಯ ಪಕ್ಷ ಅವ್ಯಾವೃತ್ತೇ. ಸಪ್ತಮಕ್ಕೆ ಯಾವುದು? ಆತ್ಮನೇ ಅಭಾವಾತು, ಆತ್ಮನಲ್ಲೇ ಇಲ್ಲ ಅದು. ಹಾಂ, ಅವಾಚ್ಯತ್ವ ಒಪ್ಪಿದ್ದಾರೆ. ಇನ್ನು ನಾಂತ್ಯ ಅಂದರೆ ಏನು? ಆತ್ಮಪದ ಲಕ್ಷತ್ವ ಅಂತ ಹೇಳಬೇಕು.
ಆತ್ಮನಲ್ಲಿ ಆತ್ಮಪದ ವಾಚ್ಯತ್ವ ಇಲ್ಲದೇ ಇದ್ದು ಕೂಡ ಆತ್ಮಪದ ಲಕ್ಷ್ಯತ್ವ ಇರ್ಬೋದಲ್ಲ, ಆತ್ಮ ಎಂಬ ಪದ ಲಕ್ಷ್ಯ ಆಗ್ಬೋದು ಅಲ್ವಾ, ಅದು ಹೇಳ್ತೀವಿ ಅಂತ ಹೇಳಿದ್ರೆ ಅದು ಅಷ್ಟೇ. ಪಕ್ಷವ್ಯಾವೃತ್ತಿ ಘಟಾದಿ ಪ್ರಪಂಚದಲ್ಲಿ ಕೂಡ ಆತ್ಮಪದ ಲಕ್ಷ್ಯತ್ವ ಬರ್ಬೋದು ಅಂತ. ಆತ್ಮಪದ ಲಕ್ಷ್ಯತ್ವ ಬರಲಿಕ್ಕೆ ಏನಂತೆ, ನಾವೊಂದು ಸಂಕೇತ ಮಾಡ್ಕೊಂಡಿದ್ದು ಘಟಗಳನ್ನು ನೋಡು, ಆತ್ಮ ಬರಲಿ ಅಂತಂದ್ವಿ, ಘಟ ತರಬೇಕು ನೀವು ಅಂತ. ಅದು ಆತ್ಮಪದ ಲಕ್ಷ್ಯತ್ವ ಎಂಬುದು ಘಟಾದಿಗಳು ಪ್ರಪಂಚದಲ್ಲೇ ಬಂತು. ಸಾಧನ ಅವ್ಯಾಪಕ ಬರಲಿಲ್ಲ, ಸಾಧನ ವ್ಯಾಪಕ ಆಗೋಯಿತು. ಯತ್ರ ಯತ್ರ ಅಸತ್ವ ವಿರಹ ಘಟಾದಿ ಪ್ರಪಂಚದಲ್ಲಿ, ಅಲ್ಲಿ ಉಪಾಧಿ ಯಾವುದೀಗ ಆತ್ಮಪದ ಲಕ್ಷ್ಯತ್ವ. ಆತ್ಮಪದ ಲಕ್ಷ್ಯತ್ವನೇ ಇದೆ, ಲಕ್ಷ್ಯತ್ವ ಇರಬಾರ್ದು. ಆದರೆ ಸಾಧನ ಅವ್ಯಾಪಕ ಆಗಲಿಲ್ಲ, ಸಾಧನ ವ್ಯಾಪಕವಾಗೋಯಿತು, ಉಪಾಧಿ ಆಗುವುದಿಲ್ಲ. ಪಕ್ಷವ್ಯಾವೃತ್ತಿ ಅದು ಯತ್ರ ಆತ್ಮತ್ವ ತತ್ರ ಅಸತ್ವ ವಿರಹ ಅಂತ ಬಂತು, ವ್ಯಾಪಕ ಆಗೋಯಿತು, ಅವ್ಯಾಪಕ ಆಗಲಿಲ್ಲ. ಅಷ್ಟಾಯಿತು. ಈಗ ಪಕ್ಷ ಅವ್ಯಾವೃತ್ತಿ ಇಷ್ಟಾಯಿತು.